ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಮರ್ಸ್ ಕ್ಲಾಸಸ್. ನಾನು ಅಂಬರೀಶ್ ಪೋತಾಳ್. ಇದು ಕ್ಲಾಸ್ ನಂಬರ್ 1226 ಆಗುತ್ತೆ ಮತ್ತು ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026, ಕರ್ನಾಟಕ ಎಕನಾಮಿಕ್ ಸರ್ವೆ 2026 ಚಾಪ್ಟರ್ 13 ಆಗುತ್ತೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDGಗಳು ಅಂತ ಕರಿತೀವಿ, ಅಥವಾ ಸುಸ್ಥಿರ ಅಭಿವೃದ್ಧಿ ಗುರಿಗಳು. ಆ್ಯಸ್ ಯೂಶ್ವಲ್ ನಮ್ಮ ಸಾಕಷ್ಟು MCQಗಳ ಮುಖಾಂತರ ಮತ್ತು ಹಳೆ ಪ್ರಶ್ನೆ ಪತ್ರಿಕೆಗಳ ಮುಖಾಂತರ ಕೂಡ ಈ ಒಂದು ವಿಡಿಯೋನ ನೋಡ್ತಾ ಹೋಗೋಣ. ಈಗ ಆಲ್ರೆಡಿ 12 ಅಧ್ಯಾಯಗಳನ್ನು ಮುಗಿಸಿದ್ವಿ. ಬಹಳ ಜನ ಕೇಳ್ತಾ ಇದ್ರಿ, ಸರ್ ಯಾವಾಗ ಆರ್ಥಿಕ ಸಮೀಕ್ಷೆ ಮುಗಿಯುತ್ತೆ ಅಂತ. ಸೊ ಈಗ ಕಂಪ್ಲೀಟ್ ಆಗ್ತಾ ಇದೆ. ಈಗ ಆಲ್ರೆಡಿ ಈ ವರ್ಷ ಎಷ್ಟು ಎಕ್ಸಾಮ್ಗಳು ಕಾಲಾಗಿದೆ ನೋಡಿ. KS ಎಕ್ಸಾಮಿಂದ ಹಿಡ್ಕೊಂಡು PC ಸಿವಿಲ್ ಎಕ್ಸಾಮ್ ಈಗ ಆಲ್ರೆಡಿ ಆಗಿದೆ. ಅದೇ ಥರ KSRP, KS ISF, IRB ಎಕ್ಸಾಮ್ಗಳು ಕೂಡ ಪೆಂಡಿಂಗ್ ಇದೆ. ಜೊತೆಗೆ BAO ಎಕ್ಸಾಮ್ ಕಾಲಾಗಿದೆ, ಲ್ಯಾಂಡ್ ಸರ್ವೇಯರ್ ಆಗಿದೆ, ಟೀಚರ್ ಪೋಸ್ಟ್ಗಳಂತೂ ಕ್ರೈಸ್ಟ್ ಟೀಚರ್ ಆಯಿತು, GPSTR, PSTR, HSTR, ಹಲವಾರು ಪರೀಕ್ಷೆಗಳಿದ್ದಾವೆ. ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟು, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ಎಕ್ಸಾಮ್ಗಳು ಕಾಲಾಗಿದ್ದಾವೆ. ಜೊತೆಗೆ PDO, FDA, SDA ಎಕ್ಸಾಮ್ಗಳು ಕೂಡ ಕಾಲಾಗ್ತಕ್ಕಂಥ ಎಲ್ಲ ಲಕ್ಷಣಗಳು ಇದ್ದಾವೆ. ಈ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲ ಆಗ್ತಕ್ಕಂಥದ್ದೇ ಆರ್ಥಿಕ ಸಮೀಕ್ಷೆ, ಬಜೆಟ್ ಎಕನಾಮಿಕ್ ಸರ್ವೆ ಅಂತ ಏನು ಕರಿತೀವಿ, ಮತ್ತು ಕರ್ನಾಟಕ ಬಜೆಟ್, ಕರ್ನಾಟಕ ಆರ್ಥಿಕ ಸಮೀಕ್ಷೆ, ಜೊತೆಗೆ ಭಾರತದ ಬಜೆಟ್, ಭಾರತದ ಆರ್ಥಿಕ ಸಮೀಕ್ಷೆ ಕೂಡ ಇಂಪಾರ್ಟೆಂಟು. ಸೊ ನೀವೇ ಓದ್ಕೊಳ್ರಿ. ಇನ್ನು ನಾವು ಆಲ್ರೆಡಿ ಈಗ ಕರ್ನಾಟಕ ಬಜೆಟ್ ಕಂಪ್ಲೀಟ್ ಮಾಡಿದ್ದೀವಿ, ಭಾರತದ ಬಜೆಟ್ ಕಂಪ್ಲೀಟ್ ಮಾಡಿದ್ದೀವಿ, ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಕೂಡ ಇವತ್ತು ಕಂಪ್ಲೀಟ್ ಆಗ್ತದೆ. ಸೊ ಇಷ್ಟು ದಿನ ತಾಳ್ಮೆಯಿಂದ ನೋಡಿರ್ತಕ್ಕಂಥ, ವೆಯ್ಟ್ ಮಾಡಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಸಮೂಹಕ್ಕೆ ಒಂದಷ್ಟು ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕಂದರೆ ಮಿಡ್ಲಲ್ಲಿ ನಾವು 1-2-3 ಚಾಪ್ಟರ್ ಮಾಡಿ ಮತ್ತೆ ಬೇರೆ ಕರೆಂಟ್ ಅಫೇರ್ಸು, ಬೇರೆ ಕ್ವಶನ್ ಪೇಪರ್ ಕಡೆ ಹೋಗ್ತಾ ಇದ್ವಿ. ಸೊ ಈ ಎಲ್ಲ ಮಧ್ಯದಲ್ಲಿ ಸಹಿಸ್ಕೊಂಡು ಬಂದಿದ್ದೀರಾ, ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಮ್ಮ ಕ್ಲಾಸ್ ನಂಬರ್ 1226 ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ ಹೇಗೆ PYQಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ, ಹೇಗೆ MCQಗಳನ್ನು ನಾವು ಕ್ರಿಯೇಟ್ ಮಾಡಿ ನೋಡ್ತಾ ಹೋಗೋಣ. ಕಳೆದ ಒಂದು 2024ರ ಆರ್ಥಿಕ ಸಮೀಕ್ಷೆಯಲ್ಲಿ 526ನೇ ತರಗತಿಯಲ್ಲಿ ಕ್ಲಾಸಲ್ಲಿ ಚಾಪ್ಟರ್ 13 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಅಂತ ಡಿಸ್ಕಷನ್ ಮಾಡಿದ್ವಿ. ಅದಾದಮೇಲೆ 2025ರ ಆರ್ಥಿಕ ಸಮೀಕ್ಷೆ ಕೂಡ ಕಂಪ್ಲೀಟ್ ಮಾಡಿದ್ವಿ. ಸೊ ಅದನ್ನು ಕ್ಲಾಸ್ ನಂಬರ್ 854ಅಲ್ಲಿ ಇದೇ ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಇದೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಈಗ ಮತ್ತೆ 2026ರ ಆರ್ಥಿಕ ಸಮೀಕ್ಷೆಯಲ್ಲೂ ಕೂಡ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ. 13 ಅಧ್ಯಾಯಗಳನ್ನು ಹಿಂದೆ ಹೇಳಿದಂತೆ ಮಾತು ಕೊಟ್ಟಂತೆ ಕಂಪ್ಲೀಟ್ ಮಾಡಿ ಕೊಡ್ತಾ ಇದ್ದೀವಿ. ಸೊ ಇನ್ನು ನಾವು ಚಾಪ್ಟರ್ 12ಅನ್ನು ಈಗ ಆಲ್ರೆಡಿ ಮುಗಿಸಿದ್ವಿ. ಯಾವ್ಯಾವ ಕ್ಲಾಸ್ ನಂಬರ್ ಅಂತ ಇಲ್ಲಿದ್ದಾವೆ ನೋಡ್ಬೋದು. ಕ್ಲಾಸ್ ನಂಬರ್ 1224, 1225 ಯಾವುದು? ಚಾಪ್ಟರ್ 12 ಕರ್ನಾಟಕದಲ್ಲಿ ಉತ್ತಮ ಆಡಳಿತದ ಅಭ್ಯಾಸಗಳು. ಇದು ವೆರಿ ವೆರಿ ಇಂಪಾರ್ಟೆಂಟು. ನಮ್ಮ ಗ್ರೂಪ್ C ಎಕ್ಸ್ಟ್ರಾ ಸಿಲೆಬಸಲ್ಲಿ ಒಂದು ಟಾಪಿಕ್ ಬರುತ್ತೆ, ರೋಲ್ ಆಫ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇನ್ ಡೆವಲಪ್ಮೆಂಟ್ ಆಫ್ ಕರ್ನಾಟಕ. ಅಂದರೆ ಕರ್ನಾಟಕದ ಅಭಿವೃದ್ಧಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪಾತ್ರ ಹೇಗಿದೆ ಅಂತಕ್ಕಂಥ ಆ ಟಾಪಿಕ್ಕಿಗೆ ಈಕ್ವಲ್ ಆಗಿರ್ತಕ್ಕಂಥ ಒಂದು ಅಧ್ಯಾಯವಾಗುತ್ತೆ ಇದು. ಸೊ ನೋಡಿ, ಮಿಸ್ ಮಾಡ್ಕೋಬೇಡಿ. ಅದ್ರ ಜೊತೆಗೆ ಮಾನವಾಭಿವೃದ್ಧಿ, ಹ್ಯೂಮನ್ ಡೆವಲಪ್ಮೆಂಟ್ ಮೇಲೆ ಎಷ್ಟೆಲ್ಲ ಪ್ರಶ್ನೆಗಳು ಬಂದಿಲ್ಲ ಎಕ್ಸಾಮಲ್ಲಿ, ಹೋಗಿ ನೋಡಿ. MCQಗಳನ್ನು ಕ್ರಿಯೇಟ್ ಮಾಡಿ PYQಗಳನ್ನು ಡಿಸ್ಕಷನ್ ಮಾಡಿರ್ತಕ್ಕಂಥ. ಸೊ ಚಾಪ್ಟರ್ 11, ಚಾಪ್ಟರ್ 10ನಲ್ಲಿ ಆರ್ಥಿಕ ಮೂಲಭೂತ ಸೌಕರ್ಯಗಳು, ಅಗೇನ್ 2 ಪಾರ್ಟಲ್ಲಿ. ಚಾಪ್ಟರ್ 9 ಕೌಶಲ್ಯ, ಉದ್ಯಮಶೀಲತೆ ಹಾಗೂ ಕಾರ್ಮಿಕ ಉದ್ಯೋಗ, ಅಗೇನ್ 2 ಪಾರ್ಟ್ಗಳಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಚಾಪ್ಟರ್ 8 ಕೈಗಾರಿಕೆಗಳ ಮೇಲೆ, ಅಗೇನ್ 2 ಪಾರ್ಟು. ಚಾಪ್ಟರ್ 7 4 ಡಿಫ್ರೆಂಟ್ ಪಾರ್ಟಲ್ಲಿ, ವೇರಿಯಸ್ ಪಾರ್ಟ್ಸ್ ಅಂತ ಕರಿತೀವಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3, ಪಾರ್ಟ್ 4, 4ರಲ್ಲಿ. ಯಾಕೆ ಅಷ್ಟು ಇಂಪಾರ್ಟೆಂಟ್ ಈ ಚಾಪ್ಟರ್ 7 ಅಂದರೆ ನೋಡಿ, ನೈಸರ್ಗಿಕ ಸಂಪನ್ಮೂಲಗಳ ನಿರ್ವಹಣೆ, ಪರಿಸರ, ನ್ಯಾಚುರಲ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟು ನಮ್ಮ KS ಎಕ್ಸಾಮ್ ಆಗಿರಲಿ ಅಥವಾ ಕರ್ನಾಟಕದ ಯಾವುದೇ ಎಕ್ಸಾಮ್ ಆಗಿರಲಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ಹೋಗಿ ನೋಡಿ. ಓಕೆ. ಇನ್ನು ಚಾಪ್ಟರ್ 6ಅನ್ನು 2 ಪಾರ್ಟಲ್ಲಿ, ಚಾಪ್ಟರ್ 1 ಯಾವುದು? ಸ್ಟೇಟ್ ಇನ್ಕಮ್, ಪ್ರೈಸಸ್ ಆ್ಯಂಡ್ ಇನ್ಫ್ಲೇಷನ್. ನೀವು ಯಾವ ಚಾಪ್ಟರ್ ನೋಡ್ತಿರೋ ಬಿಡ್ತಿರೋ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3 ನೋಡಲೇಬೇಕು. ಇವು ಎಕನಾಮಿಕ್ ಟರ್ಮ್ಸನ್ನು ಹೊಂದಿರ್ತಕ್ಕಂಥ ಆರ್ಥಿಕ ಸಮೀಕ್ಷೆಯ ಎಕನಾಮಿಕ್ಸ್ ರಿಲೇಟೆಡ್ ಹೆಚ್ಚಿನ ಟಾಪಿಕ್ಗಳು ಕವರ್ ಆಗೋದಿಲ್ಲ. ಏನು ಇನ್ಕಮ್, ಏನು ಪ್ರೈಸಸ್, ಏನು ಇನ್ಫ್ಲೇಷನ್ನು. ಚಾಪ್ಟರ್ 2 ವಿತ್ತೀಯ ಅಭಿವೃದ್ಧಿ ಹಾಗೂ ರಾಜ್ಯ ಹಣಕಾಸು, ಫಿಸ್ಕಲ್ ಡೆವಲಪ್ಮೆಂಟ್ ಆ್ಯಂಡ್ ಸ್ಟೇಟ್ ಫಿನಾನ್ಸಸ್, 2 ಪಾರ್ಟಲ್ಲಿ. ಚಾಪ್ಟರ್ 3 ಹೂಡಿಕೆ ಮತ್ತು ರಫ್ತುಗಳು, ಅಗೇನ್ MCQs, ಅಗೇನ್ PYQs. ಭಾಳ ಎಫರ್ಟ್ ಹಾಕಿ ಮಾಡಿದ್ದೀವಿ, ಭಾಳ ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೀವಿ. 3 ಚಾಪ್ಟರ್ ಅಂತೂ ನೋಡಲೇಬೇಕು.
ನಂತರ ಗ್ರಾಮೀಣಾಭಿವೃದ್ಧಿ. VA ಓದ್ತಕ್ಕಂಥವ್ರು ಗ್ರಾಮೀಣಾಭಿವೃದ್ಧಿ ನೋಡದೆ ಹೋದ್ರೆ ಹೇಗೆ? ನೋಡಿ ಚಾಪ್ಟರ್ 4 ಕ್ಲಾಸ್ ನಂಬರ್ 1144 1145 ಅಲ್ಲಿ 2 ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ವಿ. ಗ್ರಾಮೀಣಾಭಿವೃದ್ಧಿ ಮುಗಿದ ತಕ್ಷಣವೇ ನಗರಾಭಿವೃದ್ಧಿ ಬರುತ್ತೆ, ಅರ್ಬನ್ ಡೆವಲಪ್ಮೆಂಟ್ ಚಾಪ್ಟರ್ 5 ಅಗೇನ್ 2 ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ವಿ. ಅಗೇನ್ ವೆರಿ ಇಂಪಾರ್ಟೆಂಟ್. ಮತ್ತೊಂದು AO ಅಂತ ಎಕ್ಸಾಮ್ಗಳಿಗೂ ಯೂಸು ಮತ್ತು ಬೇರೆ ಬೇರೆ ಪರೀಕ್ಷೆಗಳಿಗಂತೂ ಇನ್ನೂ ಉಪಯೋಗ ಆಗುತ್ತೆ. ಚಾಪ್ಟರ್ 6 ಕೃಷಿ ಮತ್ತು ಆಹಾರ ನಿರ್ವಹಣೆ, ಅಗ್ರಿಕಲ್ಚರ್ ಆ್ಯಂಡ್ ಫುಡ್ ಮ್ಯಾನೇಜ್ಮೆಂಟ್. ಇದರೊಳಗಡೆ ಬೇರೆ ನಮ್ಮ ಆರ್ಟಿಕಲ್ಚರ್ ಬರುತ್ತೆ, ಪಶುಸಂಗೋಪನೆ ಕೂಡ, ಆ್ಯನಿಮಲ್ ಹಸ್ಬೆಂಡ್ರಿ ಕೂಡ ಇದರಲ್ಲೇ ಸೇರ್ಕೊಳ್ಳುತ್ತೆ. 3 ಪಾರ್ಟಲ್ಲಿ ಡಿಸ್ಕಷನ್ ಮಾಡಿದ್ದೀವಿ. ಫಿಶರೀಸ್ ಬರುತ್ತೆ, ರೇಷ್ಮೆ ಇಲಾಖೆದು ಬರುತ್ತೆ. ಓಕೆ, ಸೊ ಇಷ್ಟು ನೋಡಿ ನಿಮ್ಮ ಸಿದ್ಧತೆಯನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದು ಚಾಪ್ಟರ್ 13 ಆಗುತ್ತೆ. ನಾನು ಅಮರೇಶ್ ಪೋತ್ನಾಳ್, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಇದೆ, ಅಮರ್ಸ್ ಕ್ಲಾಸಸ್ ಅಂತಕ್ಕಂಥ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ. ಸೊ ಜಾಯಿನ್ ಆಗಿರ್ತೀರಾ, ಆದರೂ ಕೂಡ ಎಲ್ಲಿ PDF ಸಿಗ್ತವೆ ಅಂತಕ್ಕಂಥ ಮಾಹಿತಿ ಇನ್ನೂ ಇಲ್ಲ ನಿಮಗೆ ಅಂದರೆ ನಾನು ಏನು ಮಾಡೋಣ ಹೇಳಿ ಅಲ್ವಾ? ಟೆಲಿಗ್ರಾಮಿಗೆ ಜಾಯ್ನ್ ಆಗಿ ಒಂದಷ್ಟು ಮಾಹಿತಿ ಸಿಗುತ್ತೆ. ಮತ್ತು ಫಸ್ಟ್ ಟೈಮ್ ಬಂದಿರ್ತಾರೆ, KS ಎಕ್ಸಾಮ್ ಕಾಲಾಗಿದೆ, ಎಕನಾಮಿಕ್ಸ್ ಸರ್ವೆಯಿಂದ ಎಷ್ಟೋ ಪ್ರಶ್ನೆಗಳು ಬರುತ್ತಂತೆ, ಯಾವುದೋ ವಿಡಿಯೋ ಬಂದಿದೆಯಲ್ಲ ಎಕನಾಮಿಕ್ ಸರ್ವೆ ಅಂತ ನೋಡಿ. ಫಸ್ಟು ನೀವು ಪರಿಚಯವನ್ನು ನೋಡಬೇಕು. ಪರಿಚಯವನ್ನು ನೋಡಿ ಇವರು ಪರೀಕ್ಷೆಗಳನ್ನು ಪಾಸ್ ಆಗಿರತಕ್ಕಂಥ ಎಕ್ಸ್ಪೀರಿಯೆನ್ಸ್ ಇದೆಯಾ ಇಲ್ವಾ, ಒಳ್ಳೆ ಎಜುಕೇಷನಲ್ ಬ್ಯಾಕ್ಗ್ರೌಂಡ್ ಇದೆಯಾ ಇಲ್ವಾ ಚೆಕ್ ಮಾಡ್ಕೊಳ್ಳಿ. ಒಂದು 4-5 ದಿವಸ ನಮ್ಮ ಚಾನಲಲ್ಲಿ ನೀವು ಟೈಮ್ ಸ್ಪೆಂಡ್ ಮಾಡಿ. ಹಲವಾರು ವಿಡಿಯೋಗಳಿದ್ದಾವೆ ನೋಡಿ, ಏನು ಪ್ಲೇ ಲಿಸ್ಟ್ ಇದ್ದಾವೆ, ಯಾವ ಕೋರ್ಸಸ್ ಇದ್ದಾವೆ, ಯಾವ್ಯಾವ ವಿಡಿಯೋ ಮಾಡಿದ್ದಾರೆ, ಹೇಗಿದೆ ಕಂಟೆಂಟು ಅಂತ ನೋಡಿ ನಂತರ ನೀವು ನಮ್ಮ ಕ್ಲಾಸಸ್ಸನ್ನು ಪರ್ಚೇಸ್ ಮಾಡಿ ಅಂತ ಹೇಳ್ತಾ ನಮ್ಮ ಟೀಮ್ಗೆ ಸಪೋರ್ಟನ್ನು ಕೊಡಬೇಕು. ಯಾಕಂದರೆ ಇದೇ ಜಸ್ಟ್ ಎಕನಾಮಿಕ್ ಸರ್ವೆನೇ ಥಿಂಕ್ ಮಾಡಿ, ಎಷ್ಟು ವಿಡಿಯೋ ಮಾಡಿದ್ದೀವಿ. ಇದೊಂದು 13th ಚಾಪ್ಟರ್ ಒಂದೇ ಪಾರ್ಟಲ್ಲಿ ಮಾಡೋದು ಬಿಟ್ಟರೆ, ಇನ್ನು ಉಳಿದಿರ್ತಕ್ಕಂಥ 12 ಚಾಪ್ಟರ್ಗಳನ್ನು ಕೂಡ 2 ಪಾರ್ಟಲ್ಲಿ ಮಾಡಿದ್ವಿ. ಅಲ್ಲೇ 24 ಡಿಫ್ರೆಂಟ್ ವೀಡಿಯೋಸ್ ಆಯಿತು. ಒಂದೊಂದು ಚಾಪ್ಟ್ರಲ್ಲಿ 3 ವಿಡಿಯೋ ಮಾಡಿದ್ದೀವಿ, ಒಂದೊಂದು ಚಾಪ್ಟ್ರಲ್ಲಿ 4 ವಿಡಿಯೋ ಮಾಡಿದ್ದೀವಿ. ಮಿನಿಮಮ್ 26 to 27, 28 ವೀಡಿಯೋಸ್ ಆಗಿದ್ದಾವೆ. ಇವತ್ತೇ ನೋಡ್ತೀನಿ ನಾಳೆ ಎಕ್ಸಾಮ್ ಇದೆ ಅಂದರೆ ನೋಡೋಂಥ ವೀಡಿಯೋಸ್ ಅಲ್ಲ. ನಮಗೆ ಸ್ವಲ್ಪ ಪೇಷನ್ಸಿಂದ ಭಾಳ ನಾವು ಮಾಡ್ತಾ ಇದ್ದಂಗೆ ಫ್ಲೋದಲ್ಲಿ ಇರಬೇಕು. ಇಲ್ಲ 15 ದಿನ ಎಕ್ಸಾಮ್ ಇದೆ ಇವ್ರು ವೀಡಿಯೋಸ್ ನೋಡ್ತೀನಿ ಅಂದರೆ ಅಲ್ಲ, ಅಂಥವ್ರಿಗೆಲ್ಲ ನಮ್ಮ ವೀಡಿಯೋ. ನಾನು ಮಾಡೋದು ಹಾಗೇನೆ. ನಾಳೆ ಎಕ್ಸಾಮ್ ಕಾಲ್ ಆಗ್ತಾ ಇದೆ, KS ಎಕ್ಸಾಮ್ ಕಾಲ್ ಆಯಿತು, ಇವತ್ತು ಎಕನಾಮಿಕ್ ಸರ್ವೆ ಮಾಡ್ತೀನಿ ಅಂತ ಮಾಡಲ್ಲ ನಾವು ಮಾಡೋದು ಹೇಗೆ ಅಂದರೆ, ಎಕನಾಮಿಕ್ ಸರ್ವೆಯಿಂದ ಎಲ್ಲ ಎಕ್ಸಾಮ್ಗೆ ಯೂಸ್ ಆಗುತ್ತೆ. ಸೊ ಮಾಡ್ತಾ ಹೋಗ್ತೀವಿ. ನೋಡೋರು ಅವ್ರವ್ರಿಗೆ ಬಿಟ್ಟಿದ್ದು, ನೋಡ್ತಾರೆ ಇಲ್ವ, ನಾವಂತೂ ಮಾಡೇ ಮಾಡ್ತೀವಿ. 2024 ಮಾಡಿದ್ದೀವಿ, 2020 ಮಾಡಿದ್ದೆ. ಬಟ್ ರೆಗ್ಯುಲರ್ ಆಗಿ 24, 25, ಈಗ 26 ಕಂಪ್ಲೀಟ್ 13 ಚಾಪ್ಟರ್ ಮಾಡಿದ್ದೀವಿ. 27 ಮಾಡ್ತೀವಿ, 28 ಮಾಡ್ತೀವಿ. ನೀವು ಅಲ್ಲಿವರೆಗೂ ನೋಡಬೇಡಿ ದಯವಿಟ್ಟು. ಈ ವರ್ಷ ಹಲವಾರು ಎಕ್ಸಾಮ್ ಕಾಲಾಗಿದ್ದಾವೆ, ಪಾಸಾಗಿ ಸೆಲೆಕ್ಷನ್ ಆಗಿ ಮತ್ತೆ ಎಕನಾಮಿಕ್ ಸರ್ವೆ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ. ನಾವು ಮಾಡ್ತಾನೆ ಇರ್ತೀವಿ. 2020 ಸ್ಟೂಡೆಂಟ್ ಪಾಸಾಗಿ ಆಫೀಸರ್ಗಳಾಗಿದ್ದಾರೆ, ಇವತ್ತು ಪಾಸಾಗಿ ಆಫೀಸರ್ಗಳಾಗ್ತಾರೆ. ಅವ್ರ ಪಾಡಿಗೆ ಅವ್ರು ಜೀವನ ಮಾಡ್ತಾ ಇರ್ತಾರೆ, ನಮ್ಮ ಪಾಡಿ ನಾವು ಪಾಠಗಳನ್ನು ಮಾಡ್ತಾ ಇರ್ತೀವಿ. ಇಷ್ಟು ಹೇಳ್ತಾ ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ 13ನೇ ಅಧ್ಯಾಯ ಸುಸ್ಥಿರ ಅಭಿವೃದ್ಧಿ ಗುರಿಗಳು ನೋಡಿ, 810 ಪೇಜ್ ಇದೆ. ಯಾವುದು? ಕನ್ನಡದ್ದು. ಅದೇ ಇಂಗ್ಲೀಷಲ್ಲಿ 662 ಅಂತ ತೋರಿಸ್ತಾ ಇದೆ. ಇವೆರಡನ್ನೂ ಮರ್ಜ್ ಮಾಡಿ ಎಲ್ಲೆಲ್ಲಿ ಯಾವುದು ಇಂಪಾರ್ಟೆಂಟು ಏನು ಅಂತ ಇಂಗ್ಲೀಷು ಕನ್ನಡ ಎರಡರಲ್ಲೂ ತಂದು ಅದನ್ನು ಮತ್ತೆ ಪಾಠ ಮಾಡಿ ಅದರ PDF ಕೊಟ್ಟು ಎಲ್ಲೆಲ್ಲಿ ಯಾವ್ಯಾವ ಎಕ್ಸಾಮಲ್ಲಿ ಏನೇನು ಪ್ರಶ್ನೆ ಬಂದಿತ್ತು, PYQ ಎಲ್ಲೆಲ್ಲಿ ಬಂದಿತ್ತು ಅದನ್ನು ಟ್ರ್ಯಾಕ್ ಮಾಡಿ ಅದನ್ನೆಲ್ಲ ತಂದು ತೋರಿಸಿ, ಅದನ್ನು ಬೇರೆ ಪೇಪರಲ್ಲಿ ಸಾಲ್ವ್ ಮಾಡಿರ್ತೀವಿ ಆಲ್ರೆಡಿ, ಅದನ್ನು ಮತ್ತೆ ತಂದು ಎಕ್ಸ್ಪ್ಲೇನ್ ಮಾಡಿ, ಜೊತೆಗೆ MCQನ ಕ್ರಿಯೇಟ್ ಮಾಡಿ ಹಿಂಗೆ ಬರ್ಬೋದು ನೋಡ್ರಿ ಅಂತ ಹೇಳಿ ನೆನ್ಪಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಇವೆಲ್ಲ ವರ್ಕು ನಮ್ಮ ಎಕನಾಮಿಕ್ ಸರ್ವೆ ಆಗಿರಲಿ, ಇಂಡಿಯಾ ಬಜೆಟ್ ಆಗಿರಲಿ, ಕರ್ನಾಟಕ ಬಜೆಟ್ ಆಗಿರಲಿ, ಅಥವಾ ಕರೆಂಟ್ ಅಫೇರ್ಸ್ ಕಂಪ್ಲೀಟ್ ಆಗಿರಲಿ, ಎಲ್ಲವೂ ಕೂಡ ನಮ್ಮ ಡೈಮಂಡ್ ಕ್ಲಾಸಸ್ಸಲ್ಲಿ ಸಿಗ್ತವೆ. ಬರೀ PDF ಎಷ್ಟು ದುಡ್ಡು ಆಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ಡೈಮಂಡ್ ಕ್ಲಾಸಲ್ಲಿ ನೀವು ಒಂದೇ ಒಂದು ತಿಂಗಳು ತೆಗೆದುಕೊಂಡ್ರೂ ಕೂಡ ಇಷ್ಟೆಲ್ಲ ಫೆಸಿಲಿಟಿ, ಎಲ್ಲ 1400+ ವೀಡಿಯೋಸನ್ನು 30 ಡೇಸ್ವರೆಗೂ ನೋಡ್ಬೋದು. 30 ಡೇಸ್ವರೆಗೂ. ಮತ್ತು ಅದರ PDF ಇವತ್ತೇ ಜಾಯ್ನ್ ಆಗಿ ಇವತ್ತೇ ಆ PDFಗಳನ್ನು ಪಡಿಬೋದು ಡೈಮಂಡ್ ಕ್ಲಾಸ್ಗೆ ಜಾಯ್ನ್ ಆಗಿದ್ದರೆ. ಸೊ ಇದಕ್ಕಿಂತ ಇನ್ನೇನು ಆಪ್ಷನ್ ಕೊಡ್ಬೋದು ನೀವೇ ಹೇಳಿ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್, ಸುಸ್ಥಿರ ಅಭಿವೃದ್ಧಿ ಗುರಿಗಳು, ಎಕನಾಮಿಕ್ ಸರ್ವೆ 2026 ಚಾಪ್ಟರ್ 13 ಆಗುತ್ತೆ. ಸೊ ಮೊದಲ MCQವನ್ನು ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಸುಸ್ಥಿರ ಅಭಿವೃದ್ಧಿ ಗುರಿಗಳ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ? ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ರಿಗಾರ್ಡಿಂಗ್ ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ SDGs? ಓಕೆ, ಫಸ್ಟ್ ಒನ್,
SDGs, Sustainable Development Goals, aim to end poverty, protect the planet and ensure the ಪ್ರಾಸ್ಪರಿಟಿ ಬೈ 2040. ಅಂದರೆ ಈ ಸುಸ್ಥಿರ ಅಭಿವೃದ್ಧಿ ಗುರಿಗಳೇನಿದ್ದಾವೆ, ಬಡತನವನ್ನು ಕೊನೆಗಾಣಿಸ್ತಕ್ಕಂಥದ್ದು ಸರಿ ಇದೆ, ಭೂಮಿಯನ್ನು ರಕ್ಷಿಸಬೇಕು ಸರಿ ಇದೆ. ಆದರೆ 2040 ವೇಳೆಗಲ್ಲ, ಬದಲಾಗಿ 2030 ವೇಳೆಗೆ ನಾವು ಸಮೃದ್ಧಿಯನ್ನು ಖಾತ್ರಿಪಡಿಸ್ತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದ್ವು. ಹಾಗಾಗಿ ಒಂದನೇ ಹೇಳಿಕೆ ತಪ್ಪಾಗುತ್ತೆ. ಯಾಕಂದರೆ 2040 ಅಲ್ಲ, ಬದಲಾಗಿ 2030 ನೆನಪಿಡಿ. ಒಂದು ಸೊ ಒಂದನೇ ತಪ್ಪು ಅಂತ ಗೊತ್ತಾಯ್ತು. ಎರಡನೇದು ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು ಅಂತ ಐತೆ, MDGs, ಮಿಲೇನಿಯನ್ ಡೆವಲಪ್ಮೆಂಟ್ ಗೋಲ್ಸ್ ಅಂತ. MDGಗಳನ್ನು 2015 ವೇಳೆಗೆ ಗುರಿ ಹಾಕ್ಕೊಂಡು 2000 ಇಸ್ವಿಯಲ್ಲಿ ತಂದಿದ್ರು. 15 ವರ್ಷಗಳಲ್ಲಿ ಆ 8 ಗುರಿಗಳನ್ನು ಅಚೀವ್ ಮಾಡ್ಬೇಕು ಅಂದ್ಕೊಂಡು, ಆದರೆ ಅಚೀವ್ ಮಾಡೋಕ್ಕಾಗಲಿಲ್ಲ ಕಂಪ್ಲೀಟಾಗಿ. ಅದಕ್ಕೋಸ್ಕರ ಮತ್ತೆ 2015ರಲ್ಲಿ ಹೊಸ ಗುರಿಗಳನ್ನು ಹಾಕ್ಕೊಳ್ತಾರೆ, ಅವೇ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, SDGs. ಹಾಗಾಗಿ MDGಗೂ ಮತ್ತು SDGಗೂ ವ್ಯತ್ಯಾಸ ಇದ್ದಾವೆ. MDG ಯಾವಾಗ ತಂದರು? ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸು. SDG ಯಾವಾಗ ತಂದರು? ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು. MDGಯನ್ನು 2000ರಲ್ಲಿ ತಂದರೆ SDGಯನ್ನು 2015ರಲ್ಲಿ ತಂದರು. MDGಯಲ್ಲಿ ಎಷ್ಟು ಗುರಿಗಳಿದ್ವು? 8 ಗುರಿಗಳಿದ್ವು. SDGಯಲ್ಲಿ ಎಷ್ಟು ಗುರಿಗಳಿದ್ದಾವೆ? 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಿದ್ದಾವೆ. MDGಯನ್ನು 2015ರಲ್ಲಿ ಅಚೀವ್ ಮಾಡ್ಬೇಕು ಅಂದ್ಕೊಂಡಿದ್ರು, SDGಯನ್ನು 2030 ವೇಳೆಗೆ ಅಚೀವ್ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ. ಇಂಥ ಅಂಶಗಳನ್ನು ನೆನ್ಪಿಡ್ಬೇಕು. ಸುಮ್ಮನೆ ಓದಿದ್ದೀವಿ ಅಂದ್ರೆ ಆಗಲ್ರಿ. ನಾವು PDF ಮಾಡಿಕೊಡ್ಬೋದು, ಕೊನೆಗೆ ಓದೋರು ಯಾರು? ಕೊನೆಗೆ ಅರ್ಥ ಮಾಡ್ಕೊಳ್ಳೋರು ಯಾರು? ನೀವೇ. ಅದಕ್ಕೋಸ್ಕರ ಮ್ಯಾಗ್ಝಿನ್ ಓದೋವಾಗ ಏನು ಕಷ್ಟ ಅಂದರೆ, ಕಂಟೆಂಟನ್ನು ತುಂಬಿ ಕೊಡ್ಬೋದು, ಎಲ್ಲ ಫ್ರೀ ಇದೆ ಇವತ್ತು ಇಂಟರ್ನೆಟ್ಟಲ್ಲಿ. ಆದರೆ ಪಾಠಗಳನ್ನು ಮಾಡಿ ನಿಮಗೆ ಅರ್ಥ ಮಾಡಿಸ್ಬೇಕಲ್ವ, ಅರ್ಥ ಮಾಡಿಸ್ತಕ್ಕಂಥ ಪ್ರಯತ್ನಕ್ಕೆ ಇಲ್ಲಿ ಎಫರ್ಟ್ ಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮನುಷ್ಯನ ಒಂದು ಏನು ಗುಣಲಕ್ಷಣ ಏನಂದರೆ, ನಾವು ಯಾವುದಾದರೂ ಒಂದು ಇಮೇಜನ್ನು ಅಥವಾ ಯಾರಾದರೂ ನಮ್ಮ ಕಿವಿಗೆ ಕೇಳುವಂತ ಹೇಳಿದಾಗ ಅಥವಾ ಏನಾದರೂ ನಾವು ನೋಡಿದಾಗ ಹೆಚ್ಚಿಗೆ ನೆನಪಿರುತ್ತೆ ಹೊರತು, ನಾವಾಗೇ ಓದಿದಾಗ ನೆನಪಿಡುವ ಶಕ್ತಿ ಕಡಿಮೆ ಇದೆ ಅನ್ನೋದು ನನಗನ್ಸುತ್ತೆ. ಬೇರೆಯವ್ರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಅಭಿಪ್ರಾಯ ಮಾತ್ರ ಹೇಳಬಲ್ಲ. ನಾನು ಜನರಲೈಸ್ ಮಾಡೋಕ್ಕೆ ಹೋಗಲ್ಲ. ಐ ಆಮ್ ನಾಟ್ ಜನರಲೈಸ್ ಮಾಡಿ ಹೇಳಿ ಏನು ಸ್ಟೀರಿಯೋ ಟೈಪ್ ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ನನಗೇನೆಂದರೆ, ನಾನಾಗೇ ಓದೋವಾಗ ನಾನು 100% ಕಾನ್ಸಂಟ್ರೇಷನ್ ಇದ್ದ ಮಾತ್ರ ಆ ಒಂದು ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ಅರ್ಧಂಬರ್ಧ ಇದ್ದಾಗ ಡೆಫಿನೆಟ್ಲಿ ನನ್ನ ಮನಸ್ಸು ಕೂಡ, ನನ್ನ ಮೈಂಡು ಕೂಡ ಎಕಡೆ ಓಡ್ತಾ ಇರುತ್ತೆ, ಬುಕ್ ಮಾತ್ರ ಮುಂದೆ ಇರುತ್ತೆ. ಹಾಗಾಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಪಾಠ ಮಾಡೋದು. ಎಷ್ಟೋ ಜನಕ್ಕೆ ನಮ್ಮ ವಿಡಿಯೋಗಳನ್ನು ನೋಡಿದಾಗ ಅರ್ಥ ಆಗ್ತಾ ಇರುತ್ತೆ, ಕೇಳಿದಾಗ ಅರ್ಥ ಆಗ್ತಾ ಇರುತ್ತೆ. ಪರೀಕ್ಷೆಯಲ್ಲಿ ನಾವು ಹೇಳಿರ್ತಕ್ಕಂಥ ಎಷ್ಟೋ ಅಂಶಗಳು ಕಿವಿಯಲ್ಲಿ ಅದೇನು ಬಂದು ಹೇಳ್ದಂಗೆ ಅನಿಸ್ತಾ ಇರುತ್ತೆ. ಅದು ಪಾಠದ ಲಕ್ಷಣ. ಅದು ನಮಗೆ ಹೆಚ್ಚಿನ ಮಾರ್ಕ್ಸನ್ನು ತಂದುಕೊಡುತ್ತೆ. ನಾವು ಮಾಡಿರದೇ ಇರತಕ್ಕಂಥ ಇನ್ನಷ್ಟು ಪಾಠಗಳಿರ್ತಾವಲ್ವ, ಎಲ್ಲವನ್ನು ಮಾಡಿಲ್ಲ ಅವು, ಅದನ್ನು ನೀವೇ ಓದಿ ಎಫರ್ಟ್ ಹಾಕಿ. ಇಷ್ಟು ಹೇಳ್ತಾ ಥರ್ಡ್ ಒನ್ ಹೋಗೋಣ. ಸೊ ಹಾಗಾಗಿ ಸೆಕೆಂಡ್ ಒನ್ ಈಸ್ ರೈಟ್ ಆನ್ಸರ್. ಥರ್ಡ್ ಒನ್, SDGs ಕನ್ಸಿಸ್ಟ್ ಆಫ್ 10 goals ಆ್ಯಂಡ್ ವಿತ್ 100 targets ಟು ಬಿ ಅಚೀವ್ಡ್ ಬೈ 2030. ನೋಡಿ, ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಸುಸ್ಥಿರ ಅಭಿವೃದ್ಧಿ ಗುರಿಗಳು 10 ಗುರಿಗಳನ್ನು ಹೊಂದಿದಾವ? ತಪ್ಪು. ಹಾಗಾದರೆ ಮೂರನೇ ತಪ್ಪು. ಎಷ್ಟು ಗುರಿ ಇದ್ದಾವೆ? 17 ಗುರಿಗಳಿದ್ದಾವೆ. 2030 ವೇಳೆಗೆ ಹೌದು ಟಾರ್ಗೆಟನ್ನು 2000 ವೇಳೆಗೆ ಅಚೀವ್ ಮಾಡಬೇಕು, ಬಟ್ ಹಾಗಂತ 100 ಟಾರ್ಗೆಟ್ಸ್ ಇಲ್ಲ, ಬೇರೆ ಇದ್ದಾವೆ. ಎಷ್ಟು ಟಾರ್ಗೆಟ್ಸ್ ಅಂತ ಮುಂದೆ ಹೇಳ್ತೀನಿ. ಓಕೆ, ಹಾಗಾಗಿ 1 ತಪ್ಪು, 3 ತಪ್ಪು, 2 ಸರಿ ಇದೆ, 4ನೇದು ಸರಿ ಇದೆ ಅಂತ. ಯಾಕಂದರೆ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು MDG, ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್, ಒಟ್ಟು 8 ಗುರಿಗಳಿದ್ದಾವೆ. ಇಷ್ಟು ಜಸ್ಟ್ MCQ. ಈ MCQ ಅಲ್ಲೇ ನಿಮ್ಗೆ ಎಷ್ಟೋ ಮಾಹಿತಿ ಗೊತ್ತಾಗ್ಬಿಡ್ತು, ರೈಟ್? ಈಗ ಮುಂದೆ ಹೋಗೋಣ. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಹಿನ್ನೆಲೆ, ಬ್ಯಾಕ್ಗ್ರೌಂಡ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ವಿಶ್ವಸಂಸ್ಥೆಯ 70ನೇ ಶೃಂಗಸಭೆಯು 25ನೇ ಸೆಪ್ಟೆಂಬರ್ 2015 ಒಂದು ಸಭೆಯನ್ನು ಸೇರಿ ಒಪ್ಪಿಗೆಯನ್ನು ಕೊಡುತ್ತೆ. ಏನಂತ ಇಂಗ್ಲೀಷಲ್ಲಿ ಹೇಳ್ತೀನಿ. 17 SDGs ನೋಡಿ, 17 SDGs ಅಂದರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, 169 ಟಾರ್ಗೆಟ್ಸ್, 169 ಟಾರ್ಗೆಟ್ಸ್. ಓಕೆ, ನೆಕ್ಸ್ಟು
232 ಇಂಡಿಕೇಟರ್ಸ್. ಹಾಗಾಗಿ ಇದನ್ನು ಗೋಲ್ ಅನ್ಕೊಳ್ಳೋಣ, ಇದನ್ನು ಟಾರ್ಗೆಟ್ಸ್ ಅನ್ಕೊಳ್ಳೋಣ, ಇದನ್ನು ಇಂಡಿಕೇಟರ್ಸ್ ಅನ್ಕೊಳ್ಳೋಣ. GTI, ಗೋಲ್ಸ್, ಟಾರ್ಗೆಟ್ಸ್, ಇಂಡಿಕೇಟರ್ಸ್ ಎಷ್ಟೆಷ್ಟಿದ್ದಾವೆ? 17, 169, 232. 17, 169, 232 ನೆನ್ಪಿಡ್ಬೇಕು. ನಂಬರ್ ಏರ್ತಾ ಹೋಗ್ತಾ ಇದೆ. 17, 169, 232 ನಂಬರ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಮತ್ತು GTI ಅನ್ನೋದನ್ನು ನೆನ್ಪಿಡಿ. ಯಾಕೆ ಇಷ್ಟು ಹೊತ್ತು ಕೊಟ್ಟು ಹೇಳ್ತಾ ಇದ್ದೀನಿ, ಆಮೇಲೆ ಹೇಳ್ತೀನಿ. ಎಕ್ಸಾಮಲ್ಲಿ ಪ್ರಶ್ನೆ ಈಗ ಕೇಳ್ತಾರೆ ಅಂತ. ಫೈನ್. ಅದಕ್ಕಿಂತ ಮುಂಚೆ ಥೀಮ್ ಏನಿತ್ತು? ಹೌದು, 70th ಸಮಿತಲ್ಲಿ ಇದನ್ನು ಒಪ್ಪಿಗೆ ಕೊಟ್ಟರು 2015, 25th ಸೆಪ್ಟೆಂಬರ್. ಟ್ರಾನ್ಸ್ಫಾರ್ಮಿಂಗ್ ಅವರ್ ವರ್ಲ್ಡ್, the 230 agenda for sustainable development was a theme of that resolution. ಹೀಗೆ ವಿಶ್ವಸಂಸ್ಥೆಯ 70ನೇ ಶೃಂಗಸಭೆಯು 25ನೇ ಸೆಪ್ಟೆಂಬರ್ 2015ರಂದು 169 ಗುರಿಗಳು ಮತ್ತು 232 ಸೂಚಕಗಳನ್ನು ಒಳಗೊಂಡಂತೆ 17 ಸುಸ್ಥಿರ ಅಭಿವೃದ್ಧಿ ಗುರಿಗಳು ಗಳೊಂದಿಗೆ ನಮ್ಮ ಪ್ರಪಂಚವನ್ನು ಪರಿವರ್ತನೆ ಮಾಡೋಣ, ಅಂದರೆ ಪರಿವರ್ತಿಸುವುದು ಸುಸ್ಥಿರ ಅಭಿವೃದ್ಧಿಗಾಗಿ 2030 ಅಜೆಂಡಾ ಎಂಬ ನಿರ್ಣಯವನ್ನು ಅಳವಡಿಸಿಕೊಂಡಿತು. ಆ ಮೂಲಕ ಪ್ರಪಂಚದಲ್ಲಿ ಹವಾಮಾನ ಬದಲಾವಣೆ, ಆರ್ಥಿಕ ಅಸಮಾನತೆ, ಸಹಸ್ರಮಾನದ ಅಭಿವೃದ್ಧಿಗಳ ಜೊತೆಗೆ ಹಲವಾರು ವಿಚಾರಗಳನ್ನು ಇದರಲ್ಲಿ ಆ್ಯಡ್ ಮಾಡ್ತಾ ಹೋಗ್ತಾರೆ. ಯಾವ್ಯಾವ ಅಂದರೆ ನಾವೀನ್ಯತೆಯನ್ನು, ಸುಸ್ಥಿರ ಬಳಕೆಯನ್ನು, ಶಾಂತಿ ಮತ್ತು ನ್ಯಾಯದಂತಹ ಹೊಸ ಕ್ಷೇತ್ರಗಳನ್ನು ಕೂಡ ಸೇರಿಸ್ತಾ ಹೋಗ್ತಾರೆ. ಅಂದರೆ MDGಯಲ್ಲಿ 8 ಗೋಲ್ಗಳೇನಿದ್ದವು ಅವುಗಳನ್ನು ಕನ್ಸಿಡರ್ ಮಾಡಿಕೊಂಡು ಈ SDGಯಲ್ಲಿ ಒಟ್ಟು 17 ಗುರಿಗಳನ್ನು ಹಾಕ್ಕೊಂಡ್ರು. ಯಾವ್ಯಾವ 17 ಗುರಿಗಳು ಇಂಪಾರ್ಟೆಂಟು ಕೇಳ್ತಾರೆ ಎಕ್ಸಾಮಲ್ಲಿ. ಒಂದೊಂದು ಪರ್ಟಿಕ್ಯುಲರ್ ಗುರಿಯಲ್ಲಿ ಬೇರೆ ಬೇರೆ ಟಾರ್ಗೆಟ್ಸ್ ಇರುತ್ತೆ. ಆ ಟಾರ್ಗೆಟ್ಸನ್ನು ಕೇಳಿರ್ತಕ್ಕಂಥ ಉದಾಹರಣೆಗಳಿದಾವೆ, ಮುಂದೆ ಹೇಳ್ತಾ ಹೋಗ್ತೀನಿ ನಾನು. ಹಾಗಾಗಿ ಯಾವ ಎಕ್ಸಾಮಿಗೆ ರೆಡಿ ಆಗ್ತಾ ಇದ್ದೀರಿ ಅನ್ನೋದ್ರ ಮೇಲೆ ನೀವು ಇನ್ನಷ್ಟು ಡೀಪಾಗಿ ಓದಬೇಕು. ನಾವು ಎಲ್ಲವನ್ನು ಹೇಳಕ್ಕೆ ಸಾಧ್ಯ ಇಲ್ಲ, ತಿಳ್ಕೊಳ್ರಿ. ಸೊ ಇಲ್ಲಿ ಇನ್ನಷ್ಟು ಡೀಟೇಲ್ಗಳನ್ನು ಕೊಡ್ತಾ ಹೋಗ್ತೇನೆ. ಇದರ PDF ಅನ್ನು ಕೊಟ್ಟಾಗ ಇನ್ನಷ್ಟು ಮಾಹಿತಿ ನೀವೇ ಓದಿ. ನಾನು ಎಲ್ಲೆಲ್ಲಿ ಇಂಪಾರ್ಟೆಂಟು ಫೋಕಸ್ ಮಾಡ್ತೀನಿ. ಸುಸ್ಥಿರ ಅಭಿವೃದ್ಧಿಯು ಈ ಕೆಳಕಂಡಂತೆ ಸೂಚಿಸ್ತಾ ಹೋಗುತ್ತೆ. ಏನು ಇಂಪ್ಲೈಸ್? ಸುಸ್ಥಿರ ಅಂತರ್ಗತ ಸಮಾನ ಆರ್ಥಿಕ ಬೆಳವಣಿಗೆಯ ಪ್ರಚಾರ, ಎಲ್ಲರಿಗೂ ಹೆಚ್ಚಿನ ಅವಕಾಶಗಳನ್ನು ಸೃಷ್ಟಿಸಬೇಕು, ಅಸಮಾನತೆಗಳನ್ನು ಕಡಿಮೆ ಮಾಡಬೇಕು, ಜೀವನ ಮಟ್ಟವನ್ನು ಸುಧಾರಿಸಬೇಕಂತಕ್ಕಂಥ ಸೂಚಕಗಳನ್ನು ಕೊಡ್ತಾ ಹೋಗ್ತಾರೆ. ಪ್ರಜೆಗಳು ಭೂಮಿ, ಸಮೃದ್ಧಿ, ಶಾಂತಿ, ಪಾಲುದಾರಿಕೆ ಅಂತಕ್ಕಂಥ ಕ್ಷೇತ್ರಗಳಲ್ಲಿ ಕೆಲಸಗಳನ್ನು ಮಾಡಬೇಕು ಅಂತ ಹೇಳ್ತಾ ಹೋಗುತ್ತೆ. ರೈಟ್. ಈಗ 17 ಗುರಿ ಇದಾವಲ್ವ, ಯಾವ್ಯಾವ ಅಂತ ಇಂಗ್ಲೀಷಲ್ಲೂ ನೋಡ್ಕೋಬೇಕು, ಕನ್ನಡದಲ್ಲೂ ನೋಡ್ಬೇಕು. ಫಸ್ಟು ಇಂಗ್ಲೀಷಲ್ಲಿ ಎಲ್ಲ ಗುರಿಗಳನ್ನು ಒಂದ್ಸಲ ಓದ್ಬಿಡ್ತೀನಿ, ಸುಮ್ಮನೆ ಕೇಳಿಸ್ಕೊಳ್ಳಿ. ಫಸ್ಟ್ ಒನ್, ನೋ ಪುವರ್ಟಿ. ಅಂದರೆ ಬಡತನ ನಿರ್ಮೂಲನೆ ಏನಿದೆಯೋ ಇದೇ ಮೊದಲ ಗುರಿ. ಬಡತನ ಒಂದು ನಿರ್ಮೂಲನೆ ಆಗ್ಬಿಟ್ರೆ ಜೀವನ ತನ್ನಂತಾನೇ ಸರಿ ಹೋಗುತ್ತೆ. ಬೇರೆ ಎಲ್ಲ ಗುರಿಗಳು ಅದಕ್ಕೆ ಸಪೋರ್ಟಿವೇ. ಫಸ್ಟ್ ಒಂದು ಬಡತನ ನಿರ್ಮೂಲನೆ ಒಂದು ಆಗಬೇಕು, ಇನ್ನೆಲ್ಲವೂ ತನ್ನಂತಾನೇ ಸರಿ ಹೋಗ್ಬಿಡುತ್ತೆ. ಈಗ ನಮಗೂ ಅಷ್ಟೇ, ಜಾಬ್ ಇಲ್ಲ ಅಂತ ತಿಳ್ಕೊಳ್ರಿ, ಒಂದು ಒಳ್ಳೆ ಜಾಬ್ ಸಿಕ್ಬಿಟ್ರೆ ಸಾಕು, ಉಳಿದೆಲ್ಲ ಬೇಕಾದಷ್ಟು ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತವೆ. ಇವತ್ತು ನೀವೆಲ್ಲ ಎಫರ್ಟ್ ಆಗ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರನೇ. ಒಂದು ಜಾಬ್ ಸಿಕ್ಕರೆ ಸಾಕು, ನಮ್ಮ ಮನೆ ಬದಲಾಗುತ್ತೆ ಅಂತಕ್ಕಂಥ ಒಂದು ಆಸೆ, ಆಕಾಂಕ್ಷೆ, ಒಂದು ಏನೋ ಒಂದು ಮನಸ್ಸಲ್ಲಿ ಏನಂತೀವಿ, ಒಂದು ಅಭಿಲಾಷೆ ಇದೆ, ಜಾಬ್ ಸಿಗಲಿ ಅಂತ. ಅಂದರೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಬಡತನ ನಿರ್ಮೂಲನೆ ಆಗ್ಬೇಕಂದ್ರೆ ನಮಗೆ ಜಾಬ್ ಸಿಗಬೇಕು. ಜಾಬ್ ಸಿಕ್ಕು ಒಳ್ಳೆ ಸಂಬಳ ಬಂದ್ಬಿಟ್ರೆ ಉಳಿದಿದ್ದೆಲ್ಲ ತಾನೇ ಸರಿ ಹೋಗುತ್ತೆ. ನಮಗೆ ಸಂಬಳ ಬಂತು ಅಂದರೆ ಹಸಿವೆಲ್ಲೇ ಜೀರೋ ಹಂಗರ್, ಹಸಿವೆ ಇರಲ್ಲ ನಮಗೆ, ಹೆಂಗಾರ ಮಾಡಿ ಊಟ ಸಿಗುತ್ತೆ ನಮಗೆ. ದುಡ್ಡಿರೋದ್ರಿಂದ ಗುಡ್ ಹೆಲ್ತ್ ಸಿಗುತ್ತೆ, ವೆಲ್ ಬೀಯಿಂಗು ಇರುತ್ತೆ ನಮಗೆ. ದುಡ್ಡಿರೋದ್ರಿಂದ ಒಳ್ಳೆ ಎಜುಕೇಷನ್ ಪಡಿಬೋದು, ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡ್ಬೋದು. ನಮ್ಮ ಹತ್ರ ದುಡ್ಡಿರೋದ್ರಿಂದನೇ, ಅಂದರೆ ಬಡತನ ಇಲ್ಲ, ಸಿರಿವಂತರಾಗಿದ್ದೀವ. ಸಿರಿವಂತರಾಗೋದು ಬೇಕಾಗಿಲ್ಲ, ಅಟ್ಲೀಸ್ಟು ಒಂದಷ್ಟು ಸ್ಥಿತಿವಂತರಾದರೆ ಸಾಕು. ನಾವು ಸಿರಿವಂತರಾಗೋದು ಬೇಡ, ಸ್ಥಿತಿವಂತರು ಅಂತ ಕರಿತೀವಿ. ಅದಕ್ಕೋಸ್ಕರ ಹೇಳ್ತಾ ಇರ್ತೀನಿ, ಸಿರಿವಂತಿಕೆಗೂ ಸ್ಥಿತಿವಂತಿಕೆಗೂ ಭಾಳ ಡಿಫ್ರೆನ್ಸ್ ಇದೆ. ರೈಟ್, ಇರಲಿ ಅದ್ರ ಬಗ್ಗೆ ಈಗ ಮತ್ತೆ ನಾವು ಫಿಲಾಸಫಿ ಕಡೆ ಭಾಳ ಹೋಗೋದು ಬೇಡ, ಸದ್ಯಕ್ಕೆ ಪಾಠ ಮುಗಿಸ್ಬೇಕಾಗಿದೆ. ಈ ಕ್ವಾಲಿಟಿ ಎಜುಕೇಷನ್ ಸಿಕ್ಕೇ ಸಿಗುತ್ತೆ. ದುಡ್ಡಿದ್ರೆ ಒಳ್ಳೆ ಎಜುಕೇಷನ್ ಕೊಡ್ಬೋದು, ದುಡ್ಡಿದ್ರೆ ಜೆಂಡರ್ ಈಕ್ವಾಲಿಟಿ ಬಂದೇ ಬರುತ್ತೆ. ದುಡ್ಡಿಲ್ಲ ಅಂದರೆ ಎಲ್ಲೇ ಈಕ್ವಾಲಿಟಿ. ಸೊ ದುಡ್ಡಿದ್ರೆ ಒಳ್ಳೆ ಕ್ಲೀನ್ ವಾಟರು ಮತ್ತು ಸ್ಯಾನಿಟೇಷನ್ ಸಿಗುತ್ತೆ. ದುಡ್ಡಿದ್ರೆ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿಯನ್ನು ನಾವು ಸೃಷ್ಟಿಸ್ಬೋದು, ಯೂಸ್ ಮಾಡ್ಕೋಬೋದು. ದುಡ್ಡಿದ್ರೆ ನಮಗೆ ಡೀಸೆಂಟ್ ವರ್ಕ್ ಸಿಗುತ್ತೆ, ಎಕನಾಮಿಕ್ ಗ್ರೋತ್ ಇರುತ್ತೆ. ದುಡ್ಡಿದ್ರೆ ನಮಗೆ ಇಂಡಸ್ಟ್ರಿ, ಇನ್ನೋವೇಷನ್, ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಡೆವಲಪ್ ಮಾಡ್ಬೋದು. ದುಡ್ಡಿದ್ರೆ ಇನ್ಇಕ್ವಾಲಿಟಿ, ಏನು ಅಸಮಾನತೆ ಅಂತಕ್ಕಂಥದ್ದು ಇರೋದೇ ಇಲ್ಲ. ಇನ್ಇಕ್ವಾಲಿಟೀಸ್ ರೆಡ್ಯೂಸ್ ಆಗೇ ಆಗುತ್ತೆ ತನ್ನ ಪಾಡಿ ತಾನು.
ಬಡತನ ಇದ್ದರೆ ಈ ಇನ್ಇಕ್ವಾಲಿಟಿ ಹೆಚ್ಚಾಗ್ತಾ ಹೋಗುತ್ತೆ ಡೆಫಿನೆಟ್ಲಿ. ಸೊ ದುಡ್ಡಿದ್ರೆ ಸಸ್ಟೈನಬಲ್ ಸಿಟೀಸ್ ನಿರ್ಮಾಣ ಮಾಡ್ಬೋದು, ಕಮ್ಯುನಿಟಿಗಳನ್ನು ನಿರ್ಮಾಣ ಮಾಡ್ಬೋದು. ಸುಮ್ಮನೆ ಜಸ್ಟ್ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇಲ್ಲಿ ನಾವು ಏನು ತಿಳ್ಕೊಳ್ಳೋಣ ಅಂದರೆ 1 ನೋ ಪುವರ್ಟಿ, 2 ಜೀರೋ ಹಂಗರ್, 3 ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, 4 ಕ್ವಾಲಿಟಿ ಎಜುಕೇಷನ್, 5 gender equality, 6 clean water and sanitation, 7 affordable and clean energy, 8 decent work and economic growth, 9 industry innovation and infrastructure, 10 reduced inequalities, 11 sustainable cities and communities, 12 responsible consumption and production, 13 climate action, 14 life below water, 15 life on land, 16 ಪೀಸ್, ಜಸ್ಟಿಸ್ ಆ್ಯಂಡ್ ಸ್ಟ್ರಾಂಗ್ ಇನ್ಸ್ಟಿಟ್ಯೂಷನ್ಸ್, 17 ಪಾರ್ಟ್ನರ್ಶಿಪ್ಸ್ ಫಾರ್ ದ ಗೋಲ್ಸ್. ಯಾವುದೇ ಎಕ್ಸಾಮ್ಗೆ ಹೋಗಿ ಈ 17 ಗುರಿಗಳನ್ನು ಒಂದು ಸಲ ನೋಡ್ಕೊಂಡು ಹೋಗಿ. ಇಲ್ಲಿ ಕನ್ನಡದಲ್ಲಿ ಹೇಳ್ತಾ ಹೋಗ್ತಾರೆ. ಫಸ್ಟ್ ಒನ್ ಏನಂದೀವಿ ನಾವು, ನೋ ಪೋವರ್ಟಿ ಅಂದಿವಲ್ವ, ಕನ್ನಡದಲ್ಲಿ ಬಡತನ ನಿರ್ಮೂಲನೆ. ಎರಡನೇದು ಜೀರೋ ಹಂಗರ್ ಅಂದಿವಲ್ವ, ಹಸಿವು ಮುಕ್ತ. ಮೂರನೇದು ಗುಡ್ ಹೆಲ್ತ್ ಆ್ಯಂಡ್ ವೆಲ್ ಬೀಯಿಂಗ್, ಉತ್ತಮ ಆರೋಗ್ಯ ಮತ್ತು ಯೋಗಕ್ಷೇಮ. ನಾಲ್ಕನೇದು ಕ್ವಾಲಿಟಿ ಎಜುಕೇಷನ್ ಮೀನ್ಸ್ ಗುಣಮಟ್ಟದ ಶಿಕ್ಷಣ. 5 ಲಿಂಗ ಸಮಾನತೆ. 6 ಸ್ವಚ್ಛ ನೀರು ಮತ್ತು ನೈರ್ಮಲ್ಯ. 7 ಅಗ್ಗವಾದ ಮತ್ತು ಶುದ್ಧ ಶಕ್ತಿ. 8 ಗೌರವಿತ ಕೆಲಸ ಮತ್ತು ಆರ್ಥಿಕ ಬೆಳವಣಿಗೆ. ಡೋಂಟ್ ವರಿ, ಇದನ್ನು ನಾನು PDF ಕೊಟ್ಟಾಗ ಇನ್ನು ಸ್ವಲ್ಪ ನೀವು ಜೂಮ್ ಮಾಡಿ ನೋಡಿ. 9 ಉದ್ಯಮ ಆವಿಷ್ಕಾರ ಮತ್ತು ಮೂಲಸೌಕರ್ಯಗಳು. 10 ಅಸಮಾನತೆಗಳ ಇಳಿಕೆ. 11 ಸುಸ್ಥಿರ ನಗರಗಳು ಮತ್ತು ಸಮುದಾಯಗಳು. 12 ಜವಾಬ್ದಾರಿಯುತ ಬಳಕೆ ಮತ್ತು ಉತ್ಪಾದನೆ. 13 ಹವಾಮಾನದ ಬಗ್ಗೆ ಕ್ರಮ. 14 ಜಲದ ಜೀವರಾಶಿ. 15 ಭೂಮಿ ಮೇಲಿನ ಜೀವರಾಶಿ. 16 ಶಾಂತಿ, ನ್ಯಾಯ ಮತ್ತು ಸದೃಢ ಸಂಸ್ಥೆಗಳು. 17 ಗುರಿ ಮುಟ್ಟಲು ಸಹಭಾಗಿತ್ವ. ಹೀಗೆ 17 ಗುರಿಗಳು ಅಂದರೆ ಗೋಲ್ಸ್, 169 ಲಕ್ಷ್ಯಗಳು ಅಂದರೆ ಟಾರ್ಗೆಟ್ಸ್, 232 ಸೂಚಕಗಳು ಅಂದರೆ ಇಂಡಿಕೇಟರ್ಸ್, GTI 17, 169, 232, ಒಟ್ಟು 193 ಸದಸ್ಯ ರಾಷ್ಟ್ರಗಳು, 2030 ಟಾರ್ಗೆಟ್. 2030 ಇವುಗಳನ್ನು ಅಚೀವ್ ಮಾಡಬೇಕು ಅಂತಕ್ಕಂಥ ಗುರಿಯನ್ನು ಹಾಕ್ಕೊಂಡಿದ್ದೀವಿ. ಇನ್ನೊಂದ್ಸಲ ಇಂಗ್ಲೀಷಲ್ಲಿ ಕೂಡ ಇದೆ, ಅದರ ಎಕ್ಸ್ಪ್ಲನೇಷನ್ ಕೂಡ ಇದೆ. ಒಂದೊಂದ್ಸಲ ಈ ಎಕ್ಸ್ಪ್ಲನೇಷನ್ ಕೂಡ ಯೂಸ್ ಆಗುತ್ತೆ. ಸೊ ರೆಡಿಯಾಗಿ ಅಂತ ಹೇಳ್ತಾ ಈಗ ಒಂದಷ್ಟು ಪ್ರಶ್ನೆಗಳು ಹೇಗೆ ಬಂದಿದೆ ಅಂತ ನೋಡಿ, ಮತ್ತೆ ಈ ಚಾಪ್ಟರ್ನ ಮುಂದುವರಿಸ್ತಾ ಹೋಗೋಣ. ಒಂದಷ್ಟು ಪ್ರಶ್ನೆಗಳು ಇತ್ತೀಚೆಗೆ ನಡೆದಿರ್ತಕ್ಕಂಥ KA KPSC ಪರೀಕ್ಷೆಗಳಲ್ಲಿ ಹೇಗೆ SDGಗಳ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ ನೋಡೋಣ. ಮೊದಲನೇದಾಗಿ ಇದೇ 2026 ಜನವರಿ 25ರಂದು ನಡೆದಿರ್ತಕ್ಕಂಥ KA 708 ಹುದ್ದೆಗಳ non-HK ಎಕ್ಸಾಮ್, SDA ಎಕ್ಸಾಮ್ ಇರಬೇಕು. ಅದರಲ್ಲಿ 30 ಕರೆಂಟ್ ಅಫೇರ್ಸ್ ಪ್ರಶ್ನೆ ಬಂದಿತ್ತು. ಸೊ ಅದರಲ್ಲಿ ಕ್ಲಾಸ್ ನಂಬರ್ 1041 ಈಗ ಆಲ್ರೆಡಿ ಡಿಸ್ಕಷನ್ ಮಾಡಿದ್ವಿ. ನೀವೇನು ಮಾಡಬೇಕು, ಯಾರ್ಯಾರು ಪರೀಕ್ಷೆಗಳಿಗೆ ರೆಡಿ ಆಗ್ತಾ ಇದ್ದೀರಿ, ಕರೆಂಟ್ ಅಫೇರ್ಸು ಜನವರಿಯಿಂದ ಪ್ರಿಪೇರ್ ಆಗ್ತಾ ಬನ್ನಿ. 2026 ಒಂದು ಕ್ವಶನ್ ಪೇಪರ್ನ ಹೇಗೆ ಸಾಲ್ವ್ ಮಾಡ್ತಾ ಹೋಗಿ ಅಂದರೆ ರಿವರ್ಸ್ ಹೋಗಿ. ಫಸ್ಟು ಆಗಸ್ಟಲ್ಲಿ ನಡೆದಿರ್ತಕ್ಕಂಥ ಕ್ವಶನ್ ಪೇಪರ್ 2026, ಜುಲೈಯಲ್ಲಿ ಯಾವುದಾದ್ರೂ ನಡೆದಿದ್ವಾ, ಜೂನಲ್ಲಿ ಯಾವ ನಡೆದಿದ್ವು. ಸೊ ಈ ಥರ ರಿವರ್ಸ್ ಹೋಗಿ. ಯಾಕೆ ರಿವರ್ಸ್ ಹೋಗ್ಬೇಕಂದ್ರೆ ಅಲ್ಲಿಂದ ಓದ್ಕೊಂಬರೋದ್ರೊಳಗಡೆ ರೀಸೆಂಟ್ ಎಕ್ಸಾಮ್ದೇ ಬಿಟ್ಬಿಟ್ಟಿರ್ತೀರಿ ಅಲ್ವಾ. ಅದು ಜನರಲ್ ಹಂಗೆ ಆಗೋದು. ನಾವೇನು ಮಾಡಿರ್ತೀವಿ, ಆರಂಭ ಶೂರತ್ವ ಜಾಸ್ತಿ ನಮ್ಮೆಲ್ರಿಗೂ. ಸ್ಟಾರ್ಟಿಂಗಲ್ಲಿ 2020ರಿಂದ ಓದ್ಬಿಡೋಣ ಅಂದ್ಬಿಟ್ಟು 2020ರಿಂದ ಸ್ಟಾರ್ಟ್ ಮಾಡಿ 21, 22 ಬರೋದ್ರೊಳಗಡೆ ಸುಸ್ತಾಗಿ ಕ್ವಶನ್ ಪೇಪರ್ ಓದೋದೇ ಬಿಟ್ಬಿಟ್ರೆ ಮೇನ್ ಬೇಕಾಗಿರೋದೇ 25, 26ರಲ್ಲಿ ನಡೆದಿರೋವು ಅಲ್ವಾ. ಅದಕ್ಕೋಸ್ಕರ ಹೇಳೋದು ಕರೆಂಟ್ ಅಫೇರ್ಸ್ ಯಾಕೆ ಹಂಗೆ ಬರಬೇಕು, ರಿವರ್ಸ್ ಯಾಕೆ ಹೋಗ್ಬಾರ್ದು ಅಂದರೆ, ಯಾವುದೇ ಒಂದು ಟಾಪಿಕ್ ತೊಗೊಳ್ರಿ, ಇಂಪಾರ್ಟೆಂಟ್ ಟಾಪಿಕ್ಕು, ಅದು ಜನವರಿಗೂ ಒಂದ್ಸಲ ಬಂದಿರುತ್ತೆ, ಮಾರ್ಚಲ್ಲಿ ಯಾವಾಗೋ ಸುದ್ದಿಗೆ ಬಂದಿರುತ್ತೆ, ಮತ್ತೆ ಯಾವಾಗೋ ಇನ್ನೊಂದ್ಸಲ ಬರುತ್ತೆ. ಹೀಗೆ 2-3 ಸಲ ಆ ಸುದ್ದಿ ಏನು ರಿಪೀಟ್ ಆದಾಗ ನಿಮಗೆ ಹೆಚ್ಚಿಗೆ ನೆನಪಾಗ್ತಾ ಹೋಗುತ್ತೆ. ಮತ್ತು ಹಂತವಾಗಿ ಅದು ಡೆವಲಪ್ಮೆಂಟ್ ಆಗಿರ್ತಾವೆ ಆ ವಿಚಾರದ ಮೇಲೆ. ಈಗ ಫಸ್ಟು ಸರ್ಕಾರ ರಚನೆ ಆಗುತ್ತೆ ಅಂತ ಹೇಳ್ತಾರೆ. ರಚನೆ ಆಗುತ್ತೆ, ಮುಖ್ಯಮಂತ್ರಿಗಳು ಮತ್ತು ಒಂದಷ್ಟು ಮಂತ್ರಿಮಂಡಲ ಬರುತ್ತೆ, ನಂತರ ಅವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಅದಾದಮೇಲೆ ಮತ್ತೆ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆಗುತ್ತೆ, ಅದರಲ್ಲಿ ಒಂದಷ್ಟು ಜನ ಮಂತ್ರಿಗಳು ಬರ್ತಾರೆ, ಆಮೇಲೆ ಅವರಿಗೆ ಖಾತೆ ಹಂಚಿಕೆ ಆಗುತ್ತೆ. ಸೊ ಹೀಗೆ ಇದು ಹಂತವಾಗಿ ಆಗುತ್ತೆ. ನನಗೆ ಇಲ್ಲರಿ ನಾನು ಇವಾಗ ಯಾರ್ಯಾರ ಖಾತೆ ಏನಿದ್ದಾವೆ ಅದನ್ನೇ ತಿಳ್ಕೊಂಬಿಡ್ತೀನಿ ಅಂದರೆ ತಿಳ್ಕೊಬೋದು, ನೋ ಪ್ರಾಬ್ಲಮ್. ಎಲ್ಲ 33 ಸಚಿವರದ್ದು ಒಂದೇ ಸಲಕ್ಕೆ ನೆನ್ಪಿಡೋಕ್ಕಾಗುತ್ತೆ, ಅದು ನಿಮಗೆ ಬಿಟ್ಟಿದ್ದು. ಕೆಲವೊಬ್ಬರಿಗೆ ಈ ಹಂತವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ಸೀಕ್ವೆನ್ಸ್ ಆಗಿ ಓದಿದಾಗ ಏನೋ ಒಂದು ಮೆಂಟಲಿ ಫಿಕ್ಸ್ ಆಗುತ್ತೆ, ಮೆಂಟಲಿ ಏನೋ ಒಂದು ಐಡಿಯಾ ಬರುತ್ತೆ. ಓಹೋ 10 ಜನ ಯಾರು ಸಚಿವರಾದರು, ನಂತರ ಯಾರು 19 ಜನ ಸಚಿವರಾದರು, ಅವರವರ ಅದಕ್ಕೆ ಹೇಳ್ತಾ ಇರ್ತೀನಿ ನಾನು ಯಾವಾಗಲೂ, ಅವರವರ ಭಾವಕ್ಕೆ ಭಕುತಿಗೆ ಅಂತ.
ಹಿಂಗೇ ಓದ್ಬೇಕಂತ ಎಲ್ಲೂ ಬರೋದಿಲ್ಲ. ಒಟ್ಟಿನಲ್ಲಿ ಸೆಲೆಕ್ಷನ್ ಆದರೆ ಸಾಕು. ಇಷ್ಟು ಹೇಳ್ತಾ ಸಾಕು. ಏನು ಕೇಳಿದ್ರೆ KEA SD ಎಕ್ಸಾಮಲ್ಲಿ ಅಂದರೆ 86ನೇ ಪ್ರಶ್ನೆಯಲ್ಲಿ ಇತ್ತು, ಹೋಗಿ ನೋಡಿ. ಸುಸ್ಥಿರ ಅಭಿವೃದ್ಧಿ ಧ್ಯೇಯಗಳು ಈ ಕೆಳಗಿನವುಗಳನ್ನು ಒಳಗೊಂಡಿದೆ. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕಂಪ್ರೈಸ್, ನಾನು ಹೇಳಿದೆ GTI 17, 169, 232 ಎಲ್ಲಿದೆ? 17 ಎಲ್ಲ ಕಡೆ ಇದೆ, ಆದರೆ G ಎಲ್ಲಿದೆ? G ಇರೋದು 1 ಮತ್ತು 4 ಆಪ್ಷನ್. ನೆಕ್ಸ್ಟ್ GT 169, 169I ಅಂತಿದೆ. ಸೊ ಹಾಗಾಗಿ ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಸೊ 17 ಗೋಲ್ಸ್, 169 ಟಾರ್ಗೆಟ್ಸ್, 232 ಇಂಡಿಕೇಟರ್ಸ್. ಅದಾಯಿತು. ನೆಕ್ಸ್ಟ್ 2026 ಇದೇ ಆಗಸ್ಟ್ ತಿಂಗಳ ಇದೇ 2ನೇ ತಾರೀಕು 2 ಎಕ್ಸಾಮ್ ಇತ್ತು. ಮಾರ್ನಿಂಗ್ HK ಸಿವಿಲ್ PC, ಈವ್ನಿಂಗು HK ಸಿವಿಲ್ PC. HK ಸಿವಿಲ್ PC ಕ್ಲಾಸ್ ನಂಬರ್ 1209 ಆಲ್ರೆಡಿ ಸಾಲ್ವ್ ಮಾಡಿದ್ವಿ. 19 ಕರೆಂಟ್ ಅಫೇರ್ಸ್ ಪ್ರಶ್ನೆಗಳಿದ್ವು. ಏನು ಪ್ರಶ್ನೆ ಕೇಳಿದ್ರು? 24ನೇ ಪ್ರಶ್ನೆಯಲ್ಲಿ ಪಟ್ಟಿ ಕೊಟ್ಟಿದ್ರು. ಪಟ್ಟಿ 1ರಲ್ಲಿ SDG1, SDG2, SDG5, SDG7 ರೈಟ್. ಒಂದಿಸಿ ಬರೀರಿ, ಸರಿಯಾದ ಉತ್ತರವನ್ನು ಆರಿಸಿರಿ ಅಂತ ಕೊಟ್ಟಿದ್ರು. ಸೊ ಸರಿಯಾದ ಉತ್ತರ ಇಲ್ಲಿ ಆನ್ಸರ್ ಹೇಳಕ್ಕೆ ಮುಂಚೆ ಫಸ್ಟು ನಾನು ಏನು ಹೇಳಿದ್ದೆ? ಬಡತನವನ್ನು ನಿರ್ಮೂಲನೆ ಮಾಡಿಬಿಟ್ರೆ ಸಾಕು SDG1 ಉಳಿದುವೆಲ್ಲ ಸರಿ ಹೋಗ್ತವೆ ತನ್ನಂತಾನೆ ಅಂತ ಹೇಳಿದ್ದೆ. SDG1 4, SDG1 4 ಅಂದರೆ ಹೇಗೆ 4 1ರಲ್ಲೂ ಇದೆ, 3ರಲ್ಲೂ ಇದೆ, 4ರಲ್ಲೂ ಇದೆ, ಏನು ಯೂಸ್ ಆಗಲಿಲ್ಲ. ಬಡತನ ಒಂದು ಇಲ್ಲದಿದ್ದರೆ ಹಸಿವನ್ನದೇ ಗೊತ್ತಾಗಲ್ಲ ಅರ್ಥ. SDG2 ಶೂನ್ಯ ಹಸಿವು. ಸೊ ಬಿಗೆ 1 ಇರೋದಲ್ಲಿ ಆಪ್ಷನ್. ಸೊ 3 ಸರಿಯಾದ ಉತ್ತರವಾಗುತ್ತೆ. ಇನ್ನು SDG5 ಲಿಂಗ ಸಮಾನತೆ ಅಂದರೆ ಜೆಂಡರ್ ಈಕ್ವಾಲಿಟಿ. SDG7 ಪರಿಶುದ್ಧ ಇಂಧನ, ಕ್ಲೀನ್ ಫ್ಯೂಯಲ್ ಅಂತ ಕರೀತೀವಿ. ಅದಕ್ಕೋಸ್ಕರನೇ 17 ಗುರಿಗಳು ಯಾವ್ಯಾವ ಇದ್ದಾವೆ ಎಕ್ಸಾಮ್ ಹಿಂದಿನ ದಿನ ನೋಡ್ಕೊಂಡು ಹೋಗಿ ಅಂತ ಯಾಕೆ ಹೇಳೋದಂದರೆ ಇದಕ್ಕೋಸ್ಕರ. ಇದೊಂದೇ ಅಲ್ಲ, ಇನ್ನೂ 2-3 ಎಕ್ಸಾಮಲ್ಲಿ ಕೇಳಿದ್ದಾರೆ SDG9 ಯಾವುದಕ್ಕೆ ಸಂಬಂಧಪಟ್ಟಿದೆ, ಅಥವಾ ಅವರೇ ಕೊಟ್ಟಿರ್ತಾರೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಕೊಟ್ಟು. ಈಗ ಸಪೋಸ್ ಪರಿಶುದ್ಧ ಇಂಧನ, ಇದು ಯಾವ SDG ಆಗಿದೆ? SDG1, SDG2, SDG7, SDG8 ಅಂತ ಕೊಡಬಹುದು. ಕೊಟ್ಟಿದ್ದಾರೆ ಎಕ್ಸಾಮಲ್ಲಿ. ನಾವು ಎಲ್ಲವನ್ನೂ ತರಕ್ಕಾಗಿರಲ್ಲ ಈ ಸಂದರ್ಭದಲ್ಲಿ. ಅಟ್ಲೀಸ್ಟ್ ಹಿಂಗೆ ಬರ್ತಾ ಇದ್ದೇವೆ ಅಂತ ಹೇಳುವ ಪ್ರಯತ್ನ ಇದೆ ಅಷ್ಟೇ. ಆಯಿತು, KEA ಬಿಟ್ಟು ಈಗ KPSC ಕಡೆ ಬರೋಣ. ವೆಟರ್ನರಿ ಡಾಕ್ಟರ್ದೇನು ಎಕ್ಸಾಮ್ ಕರೆದಿದ್ರು 2026 ಜನವರಿ 9ರಂದಿತ್ತು, ಪಶು ವೈದ್ಯಾಧಿಕಾರಿ. ಅದರಲ್ಲಿ ಏನು ಕೇಳಿದ್ರು KPSC ಅವರು? ಗಿವನ್ ಬಿಲೋ ಆರ್ ದ 2 ಸ್ಟೇಟ್ಮೆಂಟ್ಸ್. ಒನ್ ಈಸ್ ಲೇಬಲ್ಡ್ ಆಸ್ ಅಸರ್ಷನ್ ಆ್ಯಂಡ್ ದ ಅದರ್ ಈಸ್ ಲೇಬಲ್ಡ್ ಆಸ್ ಎ ರೀಸನ್. ಇದು KPSC ಸ್ಟೈಲ್. ಅಸರ್ಷನ್ ಅಂದರೆ ಪ್ರತಿಪಾದನೆ ಮತ್ತು ಕಾರಣ, ರೀಸನ್ ಏನಿದೆ. ಪ್ರತಿಪಾದನೆ ಏನಿದೆ? ದೇರ್ ಹ್ಯಾಸ್ ಟು ಬಿ ಅನ್ ಇಂಟಗ್ರೇಟೆಡ್ ಅಪ್ರೋಚ್ ಟು ಅಚೀವ್ ದ ಟಾರ್ಗೆಟ್ಸ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್. ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು, ಅದರ ಉದ್ದೇಶಗಳನ್ನು ಸಾಧಿಸಬೇಕು ಅಂದರೆ ಒಂದು ಸಂಯೋಜಿತ ವಿಧಾನ ಇರಬೇಕಾಗತ್ತೆ ಅಂತ ಹೇಳ್ತಾ ಇದ್ದಾರೆ. ಸರಿ ಇದೆ. ನೀವು ಬಡತನ ಒಂದು ಇರಲಿ, ಉಳಿದುವೆಲ್ಲ ಸರಿ ಮಾಡ್ತೀವಿ ಅಂದರೆ ಆಗಲ್ಲ. ಜೆಂಡರ್ ಇನ್ಇಕ್ವಾಲಿಟಿ ಅಥವಾ ಏನು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆ ತೆಗೆದು ಬಿಡ್ತೀವಿ ಅಂದರೆ, ಅರೆ ಬಡತನ ಇತ್ತು ಅಂದರೆ ಅಸಮಾನತೆ ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ರಿ. ಬಡತನ ಇದೆ ಅಂದರೆ ಹಸಿವು ಇದ್ದೇ ಇರುತ್ತೆ. ಹಾಗಾಗಿ ಇಲ್ಲಿ ಒಂದಕ್ಕೊಂದು ಗುರಿಗಳು ಸಂಯೋಜಿತವಾಗಿದ್ದಾವೆ, ಯಾವೂ ಕೂಡ ಬೇರೆ ಅಲ್ಲ, ಎಲ್ಲವೂ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವೇ ಇದ್ದಾವೆ ಅನ್ನಂಗೆ ಅರ್ಥ. ರೀಸನ್ನು ಬಹುತೇಕ SDGಗಳು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ಸರಿ ಇದೆ. ಈ ಥರ 2026 ಜನವರಿ 9 ಪಶುವೈದ್ಯಾಧಿಕಾರಿನ ಇಲ್ಲಿ ಯಾವ ಕ್ಲಾಸ್ ನಂಬರ್ ಅಂತ ಕೊಟ್ಟಿಲ್ಲ, ಸಾಲ್ವ್ ಮಾಡಿದ್ವಿ, ಹೋಗಿ ನೋಡಿ. ಎಲ್ಲವೂ ಕ್ಲಾಸ್ ನಂಬರ್ ಯಾವುದು ಅಂತ ತಮ್ಮನೇಲಿ ತಂದು ಕೊಡೋಕ್ಕಾಗಲ್ಲ. ಇನ್ನು ಬೇರೆ ವೆಬ್ಸೈಟಲ್ಲಿ ಬಂದಿರತಕ್ಕಂಥ ಪ್ರಶ್ನೆಯನ್ನು ತೋರಿಸಿದ್ದೀವಿ. UGC ನೆಟ್ಟಲ್ಲೂ ಇದೇ ಪ್ರಶ್ನೆ ಬಂದಿತ್ತು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ಇಲ್ಲಿದೆ, ಕ್ಲಾಸ್ ನಂಬರ್ ಇದೆ ನೋಡಿ. ವೆಟರ್ನರಿ ಆಫೀಸರ್ ಪಶುವೈದ್ಯಾಧಿಕಾರಿ 1022 ಕ್ಲಾಸ್ ನಂಬರಲ್ಲಿ ಸಾಲ್ವ್ ಮಾಡಿದ್ದೀವಿ. ಅದಲ್ಲ ಇನ್ನೊಂದು ಪ್ರಶ್ನೆ ಕೇಳಿದ್ದಂಗಿದ್ದಾರೆ ಮೋಸ್ಟ್ಲಿ. ಏನಂತ? ಅದೇ ಎಕ್ಸಾಮಲ್ಲಿ ಇನ್ನೊಂದು ಪ್ರಶ್ನೆ ಇರಬೇಕು, ಹೋಗಿ ಒಂದ್ಸಲ ನೋಡಿ. ದ ಯುನೈಟೆಡ್ ನೇಷನ್ಸ್ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ MDGs set 8 goals that UN member states have agreed to try to achieve by the year 2015. Which of the following is not included in the set of 8 goals? ಅಲ್ರಿ 17 ಗೋಲ್ಗಳೇ ನಾವು ನೆನ್ಪಿಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಲಿ.
ಮತ್ತಿವರು 2026 ಜನವರಿ ಎಕ್ಸಾಮಲ್ಲಿ KPSC ಅವರು ಹೋಗಿ 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 ಅದೇ 2015 MDG ಗೋಲ್ಗಳನ್ನು ಕೇಳ್ತಾ ಇದ್ದಾರಲ್ಲ. ಏನು ಮಾಡೋದು ನಾವು ಸರ್? ಆ 8 ಗೋಲ್ ಎಲ್ಲಿ ನೆನ್ಪಿಡೋಣ? ಈ 17 ಗೋಲ್ಗಳು ನೆನ್ಪಿಟ್ರೆ ಸಾಕಾಗಿದೆ. ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ. ಕೇಳಬೇಡಿ ಅನ್ನಕ್ಕೆ ನಾವ್ಯಾರ್ರಿ? ಓದ್ಬೇಕಾಗಿರೋದು ಅಷ್ಟೇ ನಮ್ಮ ಧರ್ಮ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿ. ಸೊ 8 ಗೋಲ್ ನೆನ್ಪಿಡ್ತೀರಲ್ವ? ಸೊ ಮುಂದೆ ಇದ್ದಾವೆ, ಹೇಳ್ತೀನಿ ನಾನು ಯಾವ 8 ಗೋಲ್. ಸದ್ಯ 8 ಗೋಲಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಎಂಪ್ಲಾಯ್ಮೆಂಟ್ ಫಾರ್ ಅಟ್ಲೀಸ್ಟ್ 1 ಮೆಂಬರ್ ಆಫ್ ದ ಫ್ಯಾಮಿಲಿ ಅಂತಕ್ಕಂಥದ್ದು ಇಲ್ಲ ಆ 8 ಗೋಲ್ಗಳಲ್ಲಿ. ಹಾಗಾದ್ರೆ ಯಾವ್ಯಾವ ಇದ್ದಾವೆ? ರೆಡ್ಯೂಸ್ ದ ಚೈಲ್ಡ್ ಮಾರ್ಟಾಲಿಟಿ, ಶಿಶು ಮರಣ ಸಂಖ್ಯೆಯನ್ನು ಕಡಿಮೆ ಮಾಡ್ಬೇಕಂತಕ್ಕಂಥದ್ದು ಇದೆ 8 ಗೋಲ್ಗಳಲ್ಲಿ. ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣ ಸಾಧಿಸ್ಬೇಕಂತಕ್ಕಂಥದ್ದು ಇದೆ 8 ಗೋಲ್ಗಳಲ್ಲಿ. ತೀವ್ರ ಬಡತನವನ್ನು ಮತ್ತು ಹಸಿವನ್ನು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಇದೆ 8 ಗೋಲ್ಗಳಲ್ಲಿ. ಆದರೆ ಒಂದು ಕುಟುಂಬದ ಕನಿಷ್ಠ ಪಕ್ಷ ಒಬ್ಬ ವ್ಯಕ್ತಿಗೆ ಉದ್ಯೋಗ ಖಾತ್ರಿ ಕೊಡಿಸಬಹುದು ಅಂತಕ್ಕಂಥದ್ದು ಇಲ್ಲ. ಅರ್ಥ ಮಾಡ್ಕೊಂಡ್ರೆ. ಇನ್ನು KPSC ಅವರ ಮತ್ತೊಂದು ಎಕ್ಸಾಮ್, IEO ಎಕ್ಸಾಮ್, ಕೈಗಾರಿಕೆ ವಿಸ್ತರಣಾಧಿಕಾರಿ GK ಪೇಪರ್, ಇದೇ 2025 ಸೆಪ್ಟೆಂಬರ್ 3 ನಡೆದಿತ್ತು. ಕ್ಲಾಸ್ ನಂಬರ್ 898ರಲ್ಲಿ ಸಾಲ್ವ್ ಮಾಡಿದ್ವಿ ಕೂಡ. ಏನು ಪ್ರಶ್ನೆ ಕೇಳಿದ್ರು ಇಲ್ಲಿ? ಮತ್ತೆ SDG 3 ಬಗ್ಗೆ ಡೀಪ್ ಆಗಿ ಕೇಳಿದ್ದಾರೆ. ಏನು ಕೇಳಿದ್ದಾರೆ ನೋಡೋಣ. SDG 3 ಏನಿದೆ, ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ ಅಂತ ಏನಿದೆ ಅಲ್ವಾ, ಆ ಹೆಲ್ತ್ ಆ್ಯಂಡ್ ವೆಲ್ಬೀಯಿಂಗ್ ಗುರಿಯ ಭಾಗವಾಗಿರುವ ಸರಿಯಾದ ಟಾರ್ಗೆಟ್ಗಳೇನಿದ್ದಾವೆ, ಟಾರ್ಗೆಟ್ಗಳು ಒಂದು ಗೋಲ್ ಇದ್ದ ಮೇಲೆ ಅದಕ್ಕೆ ಮತ್ತೆ ಬೇರೆ ಟಾರ್ಗೆಟ್ಗಳಿದ್ದಾವೆ. ಅದಕ್ಕೋಸ್ಕರನೇ 17 ಗೋಲ್ಸ್ 169 ಟಾರ್ಗೆಟ್ಸ್. ಆ 17 ಗೋಲಲ್ಲಿ ಒಂದು ಗೋಲ್ ಆಗಿರ್ತಕ್ಕಂಥ SDG 3 ಬಗ್ಗೆ ಒಂದಷ್ಟು ಟಾರ್ಗೆಟ್ಗಳ ಬಗ್ಗೆ ಕೇಳಿ ಯಾವುದು ಟಾರ್ಗೆಟ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ. ಎಚ್ ಕೆ ರೀಜನ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ IEO ಎಕ್ಸಾಮ್ 2025ರಲ್ಲಿ KPSC ಅವರು. ಅಂದರೆ ತಿಳ್ಕೊಳ್ರಿ ಯಾವ ರೇಂಜಲ್ಲಿ ಎಕ್ಸಾಮಲ್ಲಿ ಬರ್ತಾ ಇದೆ ಪ್ರಶ್ನೆ. ಏನು ಕೇಳಿದ್ದಾರೆ? ವಿತ್ ರೆಫರೆನ್ಸ್ ಟು ದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಫಸ್ಟ್ ಒನ್, ಎಂಡ್ ಎಪಿಡೆಮಿಕ್ಸ್ ಆಫ್ ಏಡ್ಸ್, TB, ಮಲೇರಿಯಾ ಆ್ಯಂಡ್ ಅದರ್ ಕಮ್ಯುನಿಕೇಬಲ್ ಡಿಸೀಸಸ್ ಬೈ 2030. ಸೆಕೆಂಡ್ ಒನ್, ಎಂಡ್ ಹಂಗರ್ ಆ್ಯಂಡ್ ಎನ್ಶೂರ್ ಆಕ್ಸೆಸ್ ಟು ದ ಫುಡ್. ಇದು SDG 3 ಅಲ್ಲ. ಈಗ ಆಲ್ರೆಡಿ ಎಂಡ್ ಹಂಗರ್ ಅಂದ ತಕ್ಷಣ ಯಾವುದು SDG 2ಗೆ ಹೋಗುತ್ತೆ. ಹಾಗಾಗಿ ಎರಡನೇ ತಪ್ಪು. ಮೂರನೇದು, ಅಚೀವ್ ದ ಯೂನಿವರ್ಸಲ್ ಹೆಲ್ತ್ ಕವರೇಜ್. 1 and 3 are right. 1 and 3 are part of the SDG 3, not the second. Class number 898 ಹೋಗಿ ನೋಡಿ, ಇನ್ನೂ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದೆ. ಇವೆಲ್ಲ ಹೇಳಿದೀವಿ ಏನು ಟಾರ್ಗೆಟ್ ಅಂದರೆ ಏನು ಎತ್ತ. ಇನ್ನು ಸಿವಿಲ್ PSI ಮಾರ್ಚ್ 2020ಯಲ್ಲಿ ಏನು ನಡೆದಿತ್ತು, ಅದರಲ್ಲಿ ಒಂದು ಪ್ರಶ್ನೆ ಕೇಳಿದ್ರು. ಇವುಗಳಲ್ಲಿ ಯಾವುದು ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ ಅಲ್ಲ ಅಂತ ಸಿವಿಲ್ PSIಯಲ್ಲಿ ಕೇಳಿದರು. ಸರಿಯಾದ ಉತ್ತರ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿ ಅಂತಕ್ಕಂಥದ್ದು ಇರಲಿಲ್ಲ. MDGಯಲ್ಲಿ ಇಲ್ಲ, SDGಯಲ್ಲಿ ಇದೆ. ಈಗ ಬರೋಣ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಂತ. ಯುನೈಟೆಡ್ ನೇಷನ್ಸ್ ಮಿಲೇನಿಯಂ ಸಮಿಟ್ ಸಂದರ್ಭದಲ್ಲಿ 2000ನೇ ಇಸ್ವಿಯಲ್ಲಿ ಈ 8 ಗೋಲ್ಗಳನ್ನು ಹಾಕ್ಕೊಂಡು ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಈ ಗೋಲ್ಗಳನ್ನು ಅಚೀವ್ ಮಾಡೋದಕ್ಕೆ ಒಂದು ಗುರಿಯನ್ನು ಹಾಕ್ಕೊಂಡ್ರೆ 2015ರ ವೇಳೆಗೆ ಅಂತ. ಆ 8 ಗುರಿಗಳು ಯಾವ ಅಂತ ಫಸ್ಟ್ ನೋಡೋಣ, ಆಮೇಲೆ SDG ಬಗ್ಗೆ ಬರೋಣ. ಸೊ ಮಿಲೇನಿಯಂ ಡೆವಲಪ್ಮೆಂಟ್ ಗೋಲ್ಸ್ ಅಥವಾ ಸಹಸ್ರಮಾನದ ಅಭಿವೃದ್ಧಿ ಗುರಿಗಳು 8 ಇದ್ದಾವೆ. ಆ 8ರಲ್ಲಿ ಫಸ್ಟ್ ಒನ್ನು, ಟು ಇರಾಡಿಕೇಟ್ ಎಕ್ಸ್ಟ್ರೀಮ್ ಪುವರ್ಟಿ ಆ್ಯಂಡ್ ಹಂಗರ್. ನೋಡಿ, ಎಕ್ಸ್ಟ್ರೀಮ್ ಪುವರ್ಟಿ, ಈ ಎಕ್ಸ್ಟ್ರೀಮ್ ಪುವರ್ಟಿ ಅಂತೇನಿದೆಯೋ ಅದೇ ನಮ್ಮ SDG 1 ಆಗಿದೆ. SDG 1 ಏನು? ನೋ ಪುವರ್ಟಿ. ಹಾಗೆ ಈ ನೋ ಹಂಗರ್ ಇದೆಯಲ್ವ, ಇದು SDG 2 ಆಗಿದೆ. MDG 1 2 SDGಗಳಾಗಿದೆ. ನೋ ಹಂಗರ್. ಸೆಕೆಂಡ್ ಒನ್, ಟು ಅಚೀವ್ ಯೂನಿವರ್ಸಲ್ ಪ್ರೈಮರಿ ಎಜುಕೇಷನ್. 3, ಟು ಪ್ರಮೋಟ್ ಜೆಂಡರ್ ಈಕ್ವಾಲಿಟಿ ಆ್ಯಂಡ್ ಎಂಪವರ್ ವಿಮೆನ್. 4, ಟು ರೆಡ್ಯೂಸ್ ಚೈಲ್ಡ್ ಮಾರ್ಟಾಲಿಟಿ, ಅಂದರೆ ಮಕ್ಕಳ ಮರಣವನ್ನು ತಡಿಬೇಕು. ಟು ಇಂಪ್ರೂವ್ ದ ಮೆಟರ್ನಲ್ ಹೆಲ್ತ್, ತಾಯಂದಿರ ಆರೋಗ್ಯವನ್ನು ಹೆಚ್ಚಿಸಬೇಕು. 6th ಒನ್, ಟು ಕಾಂಬ್ಯಾಟ್ HIV, ಏಡ್ಸ್, ಮಲೇರಿಯಾ ಆ್ಯಂಡ್ ಅದರ್ ಡಿಸೀಸಸ್. ನೋಡಿ, ಇದಿದೆ MDGಯಲ್ಲಿ ಗುರಿ. 7th ಒನ್, ಟು ಎನ್ಶೂರ್ ಎನ್ವಿರಾನ್ಮೆಂಟಲ್ ಸಸ್ಟೈನಬಿಲಿಟಿ, ಹವಾಮಾನ ಸುಸ್ಥಿರತೆಯನ್ನು ಕಾಪಾಡ್ಕೊಳ್ತಕ್ಕಂಥದ್ದು. 8ನೇದು, ಟು ಡೆವಲಪ್ ಎ ಗ್ಲೋಬಲ್ ಪಾರ್ಟ್ನರ್ಶಿಪ್ ಫಾರ್ ಡೆವಲಪ್ಮೆಂಟ್. ಹೀಗೆ 1 ರಿಂದ 8 ಗೋಲ್ಗಳು ಯಾವ್ಯಾವ ಅಂತ ನೆನ್ಪಿಡಬೇಕು. ಯಾಕಂದರೆ ಇವತ್ತಿಗೂ ಕೂಡ ಎಕ್ಸಾಮಲ್ಲಿ ಕೇಳ್ತಾ ಇದ್ದಾರೆ, ಕೆಳಗಿನವುಗಳಲ್ಲಿ ಯಾವುದು MDG ಅಲ್ಲ, ಯಾವುದು SDGಯಲ್ಲಿ ಎಷ್ಟನೇ ಗುರಿ, ಸೊ ಯಾವುದು ಏನು ಅಂತ ಸ್ವಲ್ಪ ನೆನ್ಪಿಡಿ.
ಸೊ 8 ಗುರಿಗಳನ್ನು ಇಮೇಜ್ ಮುಖಾಂತರ ಇನ್ನೊಮ್ಮೆ ತೋರಿಸಿದ್ದೀವಿ ನೋಡಿ. ಮೊನ್ನೆ KE 670 ಹುದ್ದೆಗಳ 2023 ಪರೀಕ್ಷೆಯಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳ ಒಟ್ಟು ಸಂಖ್ಯೆ ಎಷ್ಟಿದೆ? ಇದು ಈಸಿ, ಇದು ಒಟ್ಟು ಸಂಖ್ಯೆ ಅದು ನೋಡಿ. ಬಟ್ ಇಷ್ಟು ನೇರವಾಗಿ ಎಲ್ಲದರ ಕೇಳಲ್ಲ. ಈಗ ಕೇಳ್ಬೋದು ಟೋಟಲ್ ನಂಬರ್ ಆಫ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಆರ್ ಅಂತ ಕೇಳಿ, ಇನ್ ದಟ್ ಟೋಟಲ್ ಟಾರ್ಗೆಟ್ಸ್ ಆರ್ ಅಂತೇಳಿ 169 ಅಂತ ನೆನ್ಪಿಡ್ಬೇಕು, ಟೋಟಲ್ ಇಂಡಿಕೇಟರ್ಸ್ 232 ನೆನ್ಪಿಡ್ಬೇಕು. ಇನ್ನು ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮಲ್ಲಿ ಈ SDGಗಳನ್ನು ಅಚೀವ್ ಮಾಡೋದಕ್ಕೆ ನಮ್ಮ ದೇಶದ ವಿವಿಧ ರಾಜ್ಯಗಳು ಹೇಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಅನ್ನೋದನ್ನು ಒಂದು ಇಂಡೆಕ್ಸಲ್ಲಿ ನಮ್ಮ ನೀತಿ ಆಯೋಗ ಕೊಡ್ತಾ ಇದೆ. ಅದನ್ನೇ ನಾವು SDG ಇಂಡೆಕ್ಸ್ ಅಂತ ಕರಿತೀವಿ. ನೀತಿ ಆಯೋಗ್ಸ್ SDG ಇಂಡೆಕ್ಸ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಇಂಡೆಕ್ಸ್. ಯಾವ್ಯಾವ ರಾಜ್ಯ ಹೇಗೆ ಪ್ರಯತ್ನವನ್ನು ಮಾಡ್ತಾ ಇದೆ, ಬಡತನ ನಿರ್ಮೂಲನೆಗೆ ಹೇಗೆ ಪ್ರಯತ್ನಗಳನ್ನು ಮಾಡ್ತಾ ಇದೆ, ಹೇಗೆ ಕಾನೂನುಗಳನ್ನು ತರ್ತಾ ಇದೆ, ಲಿಂಗ ಸಮಾನತೆಗೆ ಅಥವಾ ಜೆಂಡರ್ ಈಕ್ವಾಲಿಟಿಗೆ ಹೇಗೆ ಕಾನೂನುಗಳನ್ನು ತರ್ತಾ ಇದೆ, ಎಲ್ಲವುಗಳನ್ನು ಕನ್ಸಿಡರ್ ಮಾಡಿ ಆ ರಾಜ್ಯಕ್ಕೆ ಇಂತಿಷ್ಟು ಅಂಕಗಳನ್ನು ಅಂತ ನೀತಿ ಆಯೋಗ ಕೊಡ್ತಾ ಹೋಗುತ್ತೆ. ಅದೇ SDG ಇಂಡೆಕ್ಸ್. ಆ ಇಂಡೆಕ್ಸಲ್ಲಿ 2020-21ರಲ್ಲಿ ಕರ್ನಾಟಕ ಯಾವ ಸ್ಥಾನದಲ್ಲಿದೆ ಅಂತ ಕೇಳಿದ್ರು. 2023ರ ಸೆರಿಕಲ್ಚರ್ ಎಕ್ಸ್ಟೆನ್ಷನ್ ಆಫೀಸರ್ ಅಥವಾ ರೇಷ್ಮೆ ಕೃಷಿ ವಿಸ್ತರಣಾಧಿಕಾರಿ ಪರೀಕ್ಷೆಯಲ್ಲಿ ಎಷ್ಟನೇ ಪ್ಲೇಸಲ್ಲಿ ಇತ್ತು. ಈಗ ಸದ್ಯ ಬೇಕಾಗಿಲ್ಲ, ಇತ್ತೀಚಿನ ರ್ಯಾಂಕ್ ಏನು ಬಂದಿದೆ ನೋಡ್ಕೊಂಡ್ರೆ ಸಾಕು. ಅದನ್ನು ಕರೆಂಟ್ ಅಫೇರ್ಸಲ್ಲಿ ನೋಡಿರಬೇಕು. ಇನ್ನು HK ಅಸಿಸ್ಟೆಂಟ್ ಡೈರೆಕ್ಟರ್ ಎಕನಾಮಿಕ್ಸ್ ಆ್ಯಂಡ್ ಸ್ಟಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟಲ್ಲಿ ಇನ್ನೊಂದು ಥರ ಪ್ರಶ್ನೆಗಳನ್ನು ಕೇಳಿದ್ರು ಸುಸ್ಥಿರ ಅಭಿವೃದ್ಧಿ ಗುರಿಗಳ ಮೇಲೆ. PDF ಕೊಟ್ಟಾಗ ನೋಡಿ. ಸೊ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು 2030ರ ವೇಳೆಗೆ ಕಾರ್ಯಗತಗೊಳಿಸಲು ರಾಜ್ಯದ ಸಿದ್ಧತೆ ಹೇಗಿದೆ? ರಾಜ್ಯವು SDGಗಳನ್ನು ಸಾಧಿಸಲು ಪರಿಣಾಮಕಾರಿ ಮತ್ತು ದಕ್ಷ ಕ್ರಿಯಾ ಯೋಜನೆಗಳನ್ನು ರೂಪಿಸಲು ಮೇಲ್ವಿಚಾರಣೆ ಮತ್ತು ಸಮನ್ವಯ ಸಮಿತಿ, ರಾಜ್ಯ ಮಟ್ಟದ ಸ್ಟೀರಿಂಗ್ ಸಮಿತಿಯನ್ನು ಕೂಡ ರಚನೆ ಮಾಡಿದೆ. ಗುರಿಗೆ ಸದಸ್ಯರಾಗಿ ಕೊಡುಗೆ ನೀಡುವ ಇಲಾಖೆಗಳು ತಜ್ಞರ ಮೂಲಕ ತಾಂತ್ರಿಕ ಬೆಂಬಲವನ್ನು ಒದಗಿಸಲು ಗುರಿ ನಿರ್ದಿಷ್ಟ ಸಮಿತಿಗಳನ್ನು ಕೂಡ ರಚನೆ ಮಾಡಿದೆ. ಕರ್ನಾಟಕ ಮುನ್ನೋಟ 2020-2025ನ ಕರ್ನಾಟಕ ಹಾಗೂ ಮುನ್ನೋಟ 2030ರೊಂದಿಗೆ ಸಂಯೋಜನೆ ಮಾಡ್ತಾ ಇದ್ದೀವಿ. ಒಟ್ಟಿನಲ್ಲಿ ಏನು ಗೊತ್ತಾ, ಕರ್ನಾಟಕ ಸರ್ಕಾರ ಈ ಒಂದು ಗುರಿಗಳನ್ನು ಸಾಧಿಸಲು ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದೆ ಅನ್ನೋದಂತೂ ಗೊತ್ತಾಯಿತು. ನಮ್ಮ ಚಾಪ್ಟರ್ 13ನ ಕ್ವಶನ್ ನಂಬರ್ 2 ಹೋಗೋಣ. ಇಲ್ಲಿವರೆಗೂ ಕ್ವಶನ್ ನಂಬರ್ 1 ಡಿಸ್ಕಷನ್ ಮಾಡಿರೋದು ನಾವು. ಈಗ ಕ್ವಶನ್ ನಂಬರ್ 2. ಸುಸ್ಥಿರ ಅಭಿವೃದ್ಧಿ ಗುರಿಗಳ ಸಂಯೋಜಿತ ಸೂಚ್ಯಂಕದ ಪ್ರಕಾರ ಯಾವ ರಾಜ್ಯವು ಅತ್ಯುತ್ತಮ ಕಾರ್ಯಕ್ಷಮತೆ ತೋರುವ ರಾಜ್ಯವಾಗಿದೆ? According to the Composite Index of Sustainable Development Goals, which state is the best performing state? ಕೇರಳ, ತಮಿಳುನಾಡು, ಹಿಮಾಚಲ ಪ್ರದೇಶ, ಕರ್ನಾಟಕ. ಅಂದರೆ ಕೇರಳ ರಾಜ್ಯ SDG ಇಂಡೆಕ್ಸಲ್ಲಿ ಟಾಪಲ್ಲಿದೆ. ಕರ್ನಾಟಕ 5ನೇ ಸ್ಥಾನದಲ್ಲಿದೆ. ನೋಡೋಣ. ಸೊ ರಾಜ್ಯವಾರು ವಿಶ್ಲೇಷಣೆ ಬಂದಾಗ ಕೇರಳವು ಒಟ್ಟು 79 ಅಂಕಗಳೊಂದಿಗೆ 1ನೇ ಸ್ಥಾನ. 2ನೇ ಸ್ಥಾನದಲ್ಲಿ ಯಾವ ರಾಜ್ಯ ಇದೆ? ತಮಿಳುನಾಡು. 3ನೇ ಸ್ಥಾನದಲ್ಲಿ ಇದ್ರಾಗ ನೀವೇ ನೋಡ್ಕೋಬೇಕು, ಗೋವಾ ಇದೆ. 4 ಮೋಸ್ಟ್ಲಿ ಸಿಕ್ಕಿಂ ಇದೆ ಅಂತೆ. 5ರಲ್ಲಿ ನಮ್ಮ ಕರ್ನಾಟಕ ಇದೆ. ಕರ್ನಾಟಕ 5ನೇ ಸ್ಥಾನ. ಒಟ್ಟು ಸ್ಕೋರು 70. ಕಳೆದ 20-21ರ ಸೂಚ್ಯಂಕಕ್ಕೂ ಮತ್ತು 23-24ರ ಸೂಚ್ಯಂಕಕ್ಕೂ ಕರ್ನಾಟಕ ಸ್ಕೋರಲ್ಲಿ ಇಂಪ್ರೂವ್ ಆಗಿದೆ. ರ್ಯಾಂಕಿಂಗಲ್ಲಿ ಸ್ವಲ್ಪ ಕುಸಿತವನ್ನು ಕಂಡಿದೆ. ಕೇಳ್ತಾರೆ ಎಕ್ಸಾಮಲ್ಲಿ. ಅದಲ್ಲದೆ ಕೆಲವೊಂದಷ್ಟು ವಿಚಾರ ತಿಳ್ಕೋಬೇಕು. ಈಗ ಒಂದು ಎಕ್ಸಾಂಪಲ್ ಹೇಳ್ತಾ ಹೋಗ್ತೀನಿ. ಕ್ವಶನ್ ನಂಬರ್ 3ರಲ್ಲಿ ನೀತಿ ಆಯೋಗದ SDG ಸೂಚ್ಯಂಕ 2023-24ರ ಪ್ರಕಾರ ಕರ್ನಾಟಕವನ್ನು ಯಾವ ಸುಸ್ಥಿರ ಅಭಿವೃದ್ಧಿ ಗುರಿಯಲ್ಲಿ ಅಚೀವರ್ ಎಂದು ವರ್ಗೀಕರಿಸಲಾಗಿದೆ ಅಂದರೆ SDG 7ಅಲ್ಲಿ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿಯಲ್ಲಿ ಕರ್ನಾಟಕ ಟಾಪ್ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಸೊ ಇಲ್ಲಿ ಅಚೀವರ್ ಗ್ರೂಪ್, ಫ್ರಂಟ್ ರನ್ನರ್ ಗ್ರೂಪ್ ಮತ್ತು ಪರ್ಫಾರ್ಮರ್ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾರೆ. ಈಗ ಕರ್ನಾಟಕ ರಾಜ್ಯ ತೆಗೆದುಕೊಳ್ಳೋಣ. ಅದು ಕರ್ನಾಟಕ ರಾಜ್ಯವು ನೀತಿ ಆಯೋಗದ SDG ಇಂಡೆಕ್ಸ್ ರಿಪೋರ್ಟ್ 2023-24ರಲ್ಲಿ ಒಟ್ಟು 75 ಸ್ಕೋರ್ ಅಂತ ನೋಡಿದ್ದೀವಿ. ಫೈನ್. ಬಟ್ ಆ 75 ಸ್ಕೋರ್ ಹೇಗೆ ಬಂದಿದೆ ಅಂದರೆ 7ನೇ ಸುಸ್ಥಿರ ಅಭಿವೃದ್ಧಿ ಗುರಿ ಆಗಿರ್ತಕ್ಕಂಥ ಅಫೋರ್ಡಬಲ್ ಆ್ಯಂಡ್ ಕ್ಲೀನ್ ಎನರ್ಜಿಯಲ್ಲಿ ಕರ್ನಾಟಕ ಅಚೀವರ್ ಒಳ್ಳೆಯ ಸ್ಥಾನವನ್ನು ಪಡೆದಿದೆ. ಫ್ರಂಟ್ ರನ್ನರ್ ಇದೆ 11 SDGಗಳಲ್ಲಿ, 4 SDGಗಳಲ್ಲಿ ಪರ್ಫಾರ್ಮರ್ ಸ್ಥಾನವನ್ನು ಹೊಂದಿದೆ. ಯಾವ್ಯಾವ ಪರ್ಫಾರ್ಮರ್? 0 ಹಂಗರ್, ಕ್ವಾಲಿಟಿ ಎಜುಕೇಷನ್, ಜೆಂಡರ್ ಈಕ್ವಾಲಿಟಿ ಮತ್ತು 9ನೇ SDG ಇಂಡಸ್ಟ್ರಿ ಇನ್ನೋವೇಷನ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಪರ್ಫಾರ್ಮರ್ ಆಗಿದೆ.
ಹಾಗಾಗಿ 100% ಅಚೀವರ್ ಯಾವುದರಲ್ಲಿ? ಸೊ SDG 7ಅಲ್ಲಿ. ಅದೇ ಥರ SDG 12ಅಲ್ಲಿ ಕರ್ನಾಟಕದ ಸ್ಕೋರು 85, ಹೈಯೆಸ್ಟ್ ಯಾರು? 95 ವೆಸ್ಟ್ ಬೆಂಗಾಲ್. ಸೊ ಇಷ್ಟು ಬೇಕಾಗಿಲ್ಲ ನಮಗೆ, ಒಂದಷ್ಟು ಡೀಟೇಲ್ಸ್ ಅಷ್ಟೇ ನೆನ್ಪಿಡಿ. ಸೊ ಇಷ್ಟು ಡೀಟೇಲ್ ಆಗಿತ್ತು. ಇನ್ನೇನಂದರೆ ಇಲ್ಲಿ ಒಂದೊಂದೇ ಅಭಿವೃದ್ಧಿ ಗುರಿ ಬಗ್ಗೆ ಎಕ್ಸ್ಟ್ರಾ ಡೀಟೇಲ್ಸ್ ಇದೆ. ಸೊ ನಾನು ಈಗ ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಅದನ್ನು ಹೇಳಿ ಇದು ಮಾಡೋಕ್ಕೆ ಹೋಗಲ್ಲ. ಈಗಿದ್ದು ನಿಮಗೆ PDF ಕೊಡ್ತೀನಿ, ಆವಾಗ ಇನ್ನಷ್ಟು ಮಾಹಿತಿಯನ್ನು ನೋಡ್ಕೊಳ್ಳಿ, ನಿಮ್ಮ ಮುಂದಿನ ಪರೀಕ್ಷೆಗಳಿಗೆ ರೆಡಿಯಾಗಿ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಇದು ನಮ್ಮ ಕರ್ನಾಟಕ ಆರ್ಥಿಕ ಸಮೀಕ್ಷೆ 2026, ಕರ್ನಾಟಕ ಎಕನಾಮಿಕ್ ಸರ್ವೆ 2026ರ 13ನೇ ಅಧ್ಯಾಯದ ಕಂಪ್ಲೀಟ್ ಆಗಿತ್ತು. ಸೊ ಕ್ಲಾಸ್ ನಂಬರ್ 1 to 26. ಸೊ ನನ್ನ ಮೇಲಿನ ಜವಾಬ್ದಾರಿ ಈಗ ಇಳಿದಿದೆ, ನಿಮ್ಮ ಮೇಲಿನ ಜವಾಬ್ದಾರಿ ಹೆಚ್ಚಾಗಿದೆ. ಆರ್ಥಿಕ ಸಮೀಕ್ಷೆ ಕಂಪ್ಲೀಟ್ ಮಾಡಿ ಅಂತ ಕೇಳ್ತಾ ಇದ್ರಿ, ಈಗ ಕಂಪ್ಲೀಟ್ ಮಾಡಿದ್ದೀನಿ. ಈಗ ಇದರ PDF ಅನ್ನು ಕೂಡ ಕೊಡ್ತೀನಿ. ಈಗ ಆಲ್ರೆಡಿ 12 ಚಾಪ್ಟರ್ PDF ಕೊಟ್ಟಿದ್ವಿ, ಈಗ ಮತ್ತೊಮ್ಮೆ ಇದರ PDF ಕೂಡ ಕೊಡ್ತೀವಿ. ಸೊ ನೋಡಿ ನಿಮ್ಮ ಪರೀಕ್ಷೆಗೆ ರೆಡಿಯಾಗಿ ಅಂತ ಹೇಳ್ತಾ, ಸೊ ಈ ಒಂದು ವಿಡಿಯೋನ ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ